Today, sir is going to speak on chemical bonding. Straight away, I would like to, already we have lost 10 minutes. I would like to give the platform to Manjunath sir. Sir, you can start the session. Sure. Please turn on your video. Yeah. Can I start? Yes, sir, please. Thank you, sir. Yes, thank you. I would like to thank KSTA for giving me an opportunity to speak to each one of you. KSTA is one such medium which is helping all the students to reach out to their target in a very beautiful and nice way. It's a great privilege to be associated with KSTA. ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ KSTA ಪ್ರತಿಯ ಯೋಜನೆಗಳು ಕೂಡ ತುಂಬಾ ದೂರದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು. ಕರ್ನಾಟಕದ ಮೂಲೆ ಮೂಲೆಯ ವಿದ್ಯಾರ್ಥಿಗಳಿಗೆ ಇದು ರೀಚ್ ಆಗಬೇಕು ಅಂತ ಈ ಒಂದು ಪ್ರಯೋಗವನ್ನ ನಾವು ಮಾಡ್ಲಿಕ್ಕೆ ಹೊರಟಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಹಾಯ ಆಗಬೇಕು ಅಂತಂತ KSTM ತುಂಬಾ ಆಲೋಚನೆಗಳನ್ನು ಮಾಡಿ ಮುಂದೆ ಹೊರಟಿದೆ. ಆ ನಿಟ್ಟಿನಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ, ಎಕ್ಸಾಮಿನೇಷನ್ ಪರ್ಪಸ್ ಅನ್ನ ಸಾಲ್ವ್ ಆಗಲಿ, ಇದರಲ್ಲಿ ಫಸ್ಟ್ PU ಸೆಕೆಂಡ್ PU ವಿದ್ಯಾರ್ಥಿಗಳು ಇದರ ಬೆನಿಫಿಟ್ ಅನ್ನು ಹೆಚ್ಚು ಪಡ್ಕೊಳ್ಳಿ ಅಂತ ಈ ಟಾಪಿಕ್ಸ್ ಅನ್ನ ನಾವು ಕವರ್ ಮಾಡ್ತಾ ಇದ್ದೀವಿ. ಇವತ್ತು ನಾನು ಕೆಮಿಕಲ್ ಬಾಂಡಿಂಗ್ ಅಂತ 1 ಮಿನಿಟ್ ಸರ್. ವಿದ್ಯಾರ್ಥಿಗಳೇ ನೋಡಿ, ನಮ್ಮ ಇಂದಿನ ಸಂಪನ್ಮೂಲ ವ್ಯಕ್ತಿಗಳಂತ ಡಾಕ್ಟರ್ CK ಮಂಜುನಾಥ್ ಸರ್ ಅವರ ಒಂದು ಸಹಾಯಕತೆಯಿಂದ PC MB ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿ ಇಷ್ಟು ಸಬ್ಜೆಕ್ಟ್ ಮೇಲೂ ಕೂಡ ಒಂದು ಪ್ರಶ್ನಾವಳಿಯ ನಿಮ್ಮ JEE, CET ಮತ್ತು NEET ಎಕ್ಸಾಮ್ಗಳಿಗೆ ಅನುಕೂಲವಾಗೋ ಥರ ಒಂದು ಪ್ರಶ್ನ ಬಂಧ ಅಂತೇಳಿ ನಮಗೆಲ್ಲರಿಗೂ ಕೂಡ ತಮಗೆ ಪರಿಚಯಿಸಿ 4 ಜನಗಳಿಂದಲೂ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿನ ಇನ್ಕ್ಲೂಡಿಂಗ್ ಇವರು ನಮ್ಮ CK ಮಂಜುನಾಥ್ ಸರ್ ಕೂಡ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ವಿಭಾಗದ ಪ್ರತಿಯೊಂದು ಅಂಶಗಳನ್ನು ಕೂಡ ಪ್ರಶ್ನಾವಳಿಯಾಗಿ ಪರಿವರ್ತಿಸಿ ತಮಗೆ ಒಂದು ಪ್ರಶ್ನಾ ನಿಘಂಟು ಅಂತಲೇ ಹೇಳ್ಬೋದು. ಅದನ್ನ ಭಾರಿ ಅದ್ಭುತವಾಗಿ ನಮಗೆ PDF ರೂಪದಲ್ಲಿ ಕೊಟ್ಟಿದ್ದಾರೆ. ಅದರ ನಾವು ಪ್ರಿಂಟ್ ಕೊಟ್ಟು ತಮಗೆ ಈ ತಿಂಗಳ ಅಂತ್ಯದಲ್ಲಿ ತಮ್ಮ ವಿಳಾಸಕ್ಕೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ದಯವಿಟ್ಟು ಇನ್ನು ಉಳಿದಿರ್ತಕ್ಕಂಥ ತರಗತಿಗಳಿಗೆ, ಉಪನ್ಯಾಸ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಹಾಜರಾಗಿ ಆ ಒಂದು ಪುಸ್ತಕವನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಳ್ಬೇಕು ಅಂತ ನಾನು ಮತ್ತೊಮ್ಮೆ ನಮ್ಮ ಸರ್ ಎದುರಿಗೆ ತಿಳಿಸ್ತಾ ಇದ್ದೀನಿ. ಅವರು ಕೂಡ ನಿಮ್ಗೆ ಹೇಳ್ತಾರೆ. ದಯವಿಟ್ಟು ಯಾರು ಈ ಒಂದು ಆಪರ್ಚುನಿಟೀಸ್ ಮಿಸ್ ಮಾಡ್ಕೋಬಾರಂತ ಮತ್ತೊಮ್ಮೆ ನಮ್ಮ ಅಕಾಡೆಮಿ ವತಿಯಿಂದ ತಿಳಿಸುತ್ತಿದ್ದೇವೆ. ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರೀತಿಯ ವಿದ್ಯಾರ್ಥಿಗಳೇ, ಸರ್ ಹೇಳಿದಾಗೆ ಈ ಒಂದು ನಮ್ಮ ಜರ್ನಿ, ನಾವು ನಮ್ಮ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಒಂದು ಆಲೋಚನೆ ಇಷ್ಟೇನೆ, ನಿಮ್ಮ ಸ್ಕೋರಿಂಗ್ ಸೆಕೆಂಡ್ PUC ನಲ್ಲಿ ಸಾಕಷ್ಟು ಒಳ್ಳೇದಾಗಬೇಕು, ಒಳ್ಳೆಯ ರ್ಯಾಂಕ್ಸ್ ನಿಮಗೆ ಸಿಗಬೇಕು, ಮತ್ತೆ ಯೋಜನೆಗಳು ನಿಮ್ಮದು ತುಂಬಾ ಒಳ್ಳೆಯದಾಗ್ಲಿ ಅನ್ನುವಂಥ ದೃಷ್ಟಿಯಿಂದ ನಾವಿದನ್ನು ಮುನ್ನಡೆಸ್ತಾ ಇದ್ದೇವೆ. ನನ್ನ ರಿಕ್ವೆಸ್ಟ್ ಇಷ್ಟೇನೆ, ಈ ಎಲ್ಲ ಕ್ಲಾಸುಗಳ ಉಪಯೋಗ ಚೆನ್ನಾಗಿ ಪಡ್ಕೊಳ್ಳಿ, ಪರೀಕ್ಷೆಯಲ್ಲಿ ಚೆನ್ನಾಗಿ ಭಾಗವಹಿಸಿ, ಒಳ್ಳೆ ಅಂಕಗಳನ್ನು ಪಡ್ಕೊಳ್ಳಿ. ಈ ಟಾಪಿಕ್ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಕೆಮಿಕಲ್ ಬಾಂಡಿಂಗ್ ಅನ್ನುವಂಥದ್ದು. ಏನಿದು ಬಾಂಡಿಂಗ್ ಅನ್ನೋ ಪದ ಬಹಳ ಅತಿ ಚಿಕ್ಕ ಸಮಯದಲ್ಲೇ ನಮಗೆ ಗೊತ್ತಿರತಕ್ಕಂಥ ಒಂದು ಪದ ಇದೆ. ಕೆಮಿಕಲ್ ಬಾಂಡಿಂಗ್ ಅನ್ನುವಂಥದ್ದು, ಇಟ್ ಪ್ರೊವೈಡ್ಸ್ ದ ಎನರ್ಜಿ ನೆಸೆಸರಿ ಟು ಹೋಲ್ಡ್ 2 ಡಿಫರೆಂಟ್ ಆಟಮ್ಸ್ ಟುಗೆದರ್ ಆಸ್ ಎ ಪಾರ್ಟ್ ಆಫ್ ಕೆಮಿಕಲ್ ಬಾಂಡ್. ಅಂದ್ರೆ ಒಂದು ಬಾಂಡ್ ಅನ್ನುವಂಥದ್ದು ಆಗ್ಬೇಕಾದ್ರೆ ತನ್ನದೇ ಆದಂತ ವ್ಯಾಪ್ತಿಯಲ್ಲಿ ಈ ಬಾಂಡ್ 2 ಆಟಮ್ಗಳನ್ನ ಕನೆಕ್ಟ್ ಮಾಡಿ ಆ ಆಟಮ್ಗಳನ್ನ ಒಂದಕ್ಕೊಂದು ಹೊಂದಿಸಿ ಗಂಟು ಹಾಕುತ್ತೆ. ಈ ಗಂಟು ಹಾಕ್ಬೇಕಾದ್ರೆ ಇಲ್ಲೊಂದು ಎನರ್ಜಿ ಬೇಕಾಗತ್ತೆ ಅಲ್ವಾ? ಒಂದು ವಸ್ತುವನ್ನ ಎಳೆದು ಇನ್ನೊಂದಕ್ಕೆ, ಈಗ ಒಂದು ಹಸುವನ್ನ ತೆಗೆದುಕೊಂಡು ಹೋಗಿ ಒಂದು ಗೂಟಕ್ಕೆ ಕಟ್ಟಿ ಹಾಕ್ಬೇಕಾದ್ರೆ ಆ ಹಸುವನ್ನ ಎಳೆದು ತಂದು ಅಲ್ಲಿ ಕಟ್ಟಿ ಹಾಕೋದ್ರಲ್ಲಿ ವಿ ನೀಡ್ ಎನ್ ಎನರ್ಜಿ. ಅದೇ ತರನೇ ಇಲ್ಲಿ 2 ಆಟಮ್ಗಳನ್ನ, ಮಾಲಿಕ್ಯೂಲ್ಗಳನ್ನ ಒಟ್ಟು ಮಾಡಿ ನಾವು ಕಟ್ಟಬೇಕಾದ್ರೆ ವಿ ನೀಡ್ ದಟ್ ಎನರ್ಜಿ. ಆ ಎನರ್ಜಿಯ ಸಹಾಯದಿಂದ ಒಂದು ಕಾಂಪೌಂಡ್ ಅನ್ನ ಡೆವಲಪ್ ಮಾಡ್ತೀವಿ.
ಈ ಎನರ್ಜಿಯ ಮೂಲಕ ಎರಡು ವಸ್ತುಗಳನ್ನ ಎರಡು ಆಟಮ್, ಎರಡು ಮಾಲಿಕ್ಯೂಲ್ನ ಒಟ್ಟು ಮಾಡುವ ಈ ಪ್ರಾಸೆಸ್ ಅನ್ನ ಕೆಮಿಕಲ್ ಬಾಂಡಿಂಗ್ ಅಂತ ಕರೀತೀವಿ. Strength of the bond depends on the molecule or atoms involved in the process of bond formation. ನೀವು ಎಷ್ಟು ಅದರ ಮೇಲೆ ನಿಮ್ಮ ಬಲದ ಪ್ರಯೋಗವನ್ನು ಮಾಡ್ತೀರಾ, ಆ ಶಕ್ತಿಯ ಮೇಲೆ ಆ ಬಾಂಡ್ ನಿಂತ್ಕೊಳ್ಳುತ್ತೆ. ಕಡಿಮೆ ಎನರ್ಜಿಯನ್ನು ಉಪಯೋಗಿಸಿದ್ರೆ ಅತಿ ಕಡಿಮೆ ವೀಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸ್ಟ್ರಾಂಗ್ ಆಗಿರ್ತಕ್ಕಂಥ ಬಾಂಡ್ ಫಾರ್ಮೇಶನ್ ಆಗಬೇಕಾದ್ರೆ ಹೆಚ್ಚಿನ ಎನರ್ಜಿ, ಹೆಚ್ಚಿನ ಸ್ಟ್ರೆಂತ್ ಅನ್ನ ನಾವು ಹಾಕಬೇಕಾಗುತ್ತೆ. ಇದು ನಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ನೀವು ಅಷ್ಟೇ ಓದಬೇಕಾದ್ರೆ ಸಾಕಷ್ಟು ಎನರ್ಜಿಯನ್ನ ಹಾಕಿ ಓದ್ತೀರಾ, ಒಳ್ಳೆಯ ರೀತಿಯ ಸ್ಕೋರ್ ನಿಮ್ಮದಾಗುತ್ತೆ. ಇಲ್ವಾ, ನಿಮ್ಗೆ ಕಡಿಮೆ ಅಂಕಗಳು ಸಿಗತ್ತೆ. ಇದೆರಡು ನಿಮ್ಮ ಕೈಯಲ್ಲೇ ಇದೆ ಅಲ್ವಾ? ಸೊ ನಾನು ಹೇಳುವಂಥದ್ದು ಏನು ಅಂತಂದ್ರೆ, ನೀವು ಯಾವ ಮಟ್ಟದಲ್ಲಿ ಇದನ್ನ ಓದಬೇಕು ಅನ್ನುವಂಥದ್ದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಕೆಮಿಕಲ್ ಬಾಂಡ್ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಿ ಹೇಳೋದಾದ್ರೆ, ನಾನು are formed by joining two or more atoms. A stable compound occurs when total energy of the combination has lower energy than that of the separated atoms. ಯಾವ ನಿಟ್ಟಿನಲ್ಲಿ ನೋಡಿ ಇದು ಡಿಸ್ಕ್ರಿಪ್ಷನ್ ಬಂತು. ನಾನು ಒಂದು ಸ್ಟೇಬಲ್ ಕಾಂಪೌಂಡ್ ಅನ್ನ ಡೆವಲಪ್ ಮಾಡಬೇಕು ಅನ್ನುವಂಥ ಆಲೋಚನೆ ನನ್ನದಾಗೋದಾದ್ರೆ, ಆ ಸ್ಟೇಬಲ್ ಕಾಂಪೌಂಡ್ ಹೇಗಿರುತ್ತೆ, ಯಾವ ರೀತಿಯಲ್ಲಿ ಅದು ಫಾರ್ಮೇಶನ್ ಆಗತ್ತೆ ಅನ್ನುವಂಥದ್ದು ನಾವಿಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ. ಎರಡು ಹೈಡ್ರೋಜನ್, ಒಂದು ಆಕ್ಸಿಜನ್ ಸೇರಿ ವಾಟರ್ ಮಾಲಿಕ್ಯೂಲ್ ಆಗುತ್ತೆ. 3 ಹೈಡ್ರೋಜನ್, ಒಂದು ನೈಟ್ರೋಜನ್ ಸೇರಿ ಒಂದು ಅಮೋನಿಯಾ ಆಗುತ್ತೆ. 4 ಹೈಡ್ರೋಜನ್, ಒಂದು ಕಾರ್ಬನ್ ಸೇರಿ ಒಂದು ಮೀಥೇನ್ ಗ್ಯಾಸ್ ಆಗುತ್ತೆ. 2 ಆಕ್ಸಿಜನ್, ಒಂದು ಕಾರ್ಬನ್ ಸೇರಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. 1 ಆಕ್ಸಿಜನ್, ಒಂದು ಕಾರ್ಬನ್ ಮೊನಾಕ್ಸೈಡ್ ಆಗುತ್ತೆ. ಹೀಗೆಲ್ಲ ಆಗ್ಬೇಕಾದ್ರೆ ತನ್ನ ಮಧ್ಯೆ ಆ ಒಂದು ಸ್ಟೆಬಿಲಿಟಿ ಬರಬೇಕು. ಅದನ್ನ ನಾನು ಇಲ್ಲಿ 2ನೇ ಪಾಯಿಂಟ್ ನಲ್ಲಿ ಹೇಳ್ತಾರೆ. ಆ 2 ಸಪರೇಟ್ ಆಟಮ್ಗಳಿಗಿಂತ ಈ ಕಾಂಬಿನೇಷನ್ ಆಗುವಾಗ ಅದರ ಎನರ್ಜಿ ಲೆವೆಲ್ಲು ಕಡಿಮೆ ಇರೋದ್ರಿಂದ ಅದು ಒಂದಕ್ಕೊಂದು ಸೇರ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ. ಸಪರೇಟ್ ಆಗಿದ್ದಾಗ ಎನರ್ಜಿ ಜಾಸ್ತಿ ಇರುತ್ತೆ. ಹೇಗದು ಅರ್ಥ ಮಾಡ್ಕೊಳ್ಳೋದು, ಈ ವಿಷಯವನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ. ನಾನು ಒಂದು ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಅನ್ನೋದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಏನಿದು? ವೇಲೆನ್ಸ್ ಎಲೆಕ್ಟ್ರಾನ್ಸ್ determine an element's chemistry. ಫ್ರೆಂಡ್ಸ್, ಬಹಳ ಮುಖ್ಯವಾಗಿ ಮಾತಾಡ್ತಾ ಇರ್ತಕ್ಕಂಥ ಪದ. ನಾನು ಈ ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಯಾಕೆ ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಈಗ ಹೈಡ್ರೋಜನ್ನ ಕೊನೆಯ ಅದರ ಹತ್ರ ಇರ್ತಕ್ಕಂಥದ್ದು 1 ಎಲೆಕ್ಟ್ರಾನ್, ಲಿಥಿಯಂ 3 ಎಲೆಕ್ಟ್ರಾನ್ಸ್ ಇದೆ. ಅದರ ಕೊನೆಯ ಭಾಗದಲ್ಲಿ ಈಗ ಕಾರ್ಬನ್ನ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇವರು ಯಾರ ಜೊತೆಗೆ ಕಂಬೈನ್ ಆಗಬೇಕು, ಎಷ್ಟು ಕಂಬೈನ್ ಆಗಬೇಕು, ಇದೆರಡನ್ನ ಇವರು ಡಿಸೈಡ್ ಮಾಡ್ತಾರೆ ಫ್ರೆಂಡ್ಸ್. ಈ ಡಿಸಿಷನ್ನೇ ನಮಗೆ ಬಾಂಡ್ ಫಾರ್ಮೇಶನ್ ಅಲ್ಲಿ ಹೆಲ್ಪ್ ಆಗುತ್ತೆ. ನಿಮ್ಗೆ ಅಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದೆ ನೋಡಿ, ನೈಟ್ರೋಜನ್ ಹತ್ರ 2 ಒಟ್ಟಿಗೆ ಇದ್ದಾವೆ, 3 ಬೇರೆ ಬೇರೆ ಇದ್ದಾವೆ. ಒಂದೊಂದಕ್ಕೆ ಒಂದೊಂದು ಹೆಸರಿಟ್ಟಿದೀವಿ ನಾವು. ಅದೇನು ಅಂತ ಸ್ವಲ್ಪ ಹೊತ್ತಲ್ಲಿ ನೋಡೋಣ. ಬಲಭಾಗದಲ್ಲಿ ನಿಮಗೆ ಕಾಣ್ತಾ ಇದೆ 2 ಹೈಡ್ರೋಜನ್ನ ಒಂದೊಂದು ಎಲೆಕ್ಟ್ರಾನ್ ಒಟ್ಟಾದಾಗ ಒಂದು ಹೈಡ್ರೋಜನ್ ಮಾಲಿಕ್ಯೂಲ್ ಆಗ್ತಕ್ಕಂಥ. ಅಂದ್ರೆ ಈ ಡಾಟ್ ಸಿಂಬಲ್ ನಮ್ಗೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ, ಅದರ
ಕೊನೆಯ ಆವರ್ತದಲ್ಲಿ, ಹೊರಗಡೆಯ ಆವರ್ತದಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸು ಪ್ರತಿಯೊಂದು ಆಟಮ್ನಲ್ಲಿ, ಎಲಿಮೆಂಟ್ ಅಲ್ಲಿ ಎಷ್ಟೆಷ್ಟಿದ್ದಾವೆ ಅನ್ನುವಂಥದ್ದು ನಮಗೆ ತೋರಿಸ. ಅದನ್ನ ಈ ಡಾಟ್ ಐಡೆಂಟಿಫೈ ಮಾಡುತ್ತೆ. ಲೂಯಿಸ್ ಈ ಡಾಟ್ ನಮಗೆ ಹೇಳ್ಕೊಟ್ಟದ್ರಿಂದ ಏನಾಯ್ತು ಅಂದ್ರೆ ನಮಗೆ ಸಾಕಷ್ಟು ಕಾಂಬಿನೇಷನ್ಸ್ ಅನ್ನ ಇದ್ರ ಮೂಲಕ ನೆನ್ಪಿಟ್ಕೊಳ್ಳೋಕೆ ಸುಲಭ ಆಯ್ತು. ಇಲ್ಲ ಅಂದ್ರೆ ಬಹಳ ಕಷ್ಟ ನೋಡಿ. ನಾನು ನಿಮ್ಗಲ್ಲಿ 2 ಕೊಟ್ಟು 3ನೇ ಒಂದು ಉದಾಹರಣೆಯನ್ನ ನೀವೇ ಬರೀರಿ ಅಂತ ಇಟ್ಟಿದ್ದೀನಿ. ನೈಟ್ರೋಜನ್ಗೆ ಬರ್ದಿದ್ದೀನಿ, ಸಲ್ಫರ್ S2- ಅಂತ ಮಾಡಿದ್ದೀನಿ. ಅಂದ್ರೆ 2 ಎಲೆಕ್ಟ್ರಾನ್ಗಳು ಜಾಸ್ತಿ ಇದ್ದಾವೆ ಇದ್ರೆ. ಸಲ್ಫರ್ನಲ್ಲಿ ಇರಬೇಕಾದದ್ದಕ್ಕಿಂತ 2 ಎಲೆಕ್ಟ್ರಾನ್ ಇದರಲ್ಲಿ ಜಾಸ್ತಿ ಇದ್ದಾವೆ, ಹಾಗಾಗಿ S2-. ಅದು ಜಾಸ್ತಿ ಇರೋದ್ರಿಂದ ನೋಡಿ ಸ್ನೇಹಿತರೆ, ಅಷ್ಟು ಕೂಡ ಕಾಂಬಿನೇಷನ್ ಒಂದರ ಜೊತೆ ಒಂದು, ಒಂದರ ಜೊತೆ ಒಂದು, ಒಂದರ ಜೊತೆ ಒಂದು ಕೂತಿದೆ. ಈ ತರ ಒಟ್ಟಿಗೆ ಎಲ್ಲರೂ ಇರುವಂತದ್ದನ್ನ ಆಕ್ಟೇಟ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅದೊಂಥರ ಸ್ಯಾಚುರೇಟೆಡ್, ಹೊಟ್ಟೆ ತುಂಬಿರ್ತಕ್ಕಂಥ ಆಟಮ್, ಅದು ಎಲಿಮೆಂಟ್. S2- ಅನ್ನುವಂಥದ್ದು ಹೊಟ್ಟೆ ತುಂಬಿರ್ತಕ್ಕಂಥ ಒಂದು ವಸ್ತು. ಅದೇ N ಮೇಲ್ಗಡೆ ನೀವು ನೋಡ್ತಾ ಇರೋದ್ರಲ್ಲಿ 3 ಎಲೆಕ್ಟ್ರಾನ್ಗಳು ಒಂದೊಂದೇ ಇದ್ದಾವೆ, ಅದಕ್ಕೆ ಪೇರಿಲ್ಲ, ಅಲ್ಲಿ ಬಹಳ ಒದ್ದಾಡ್ತಾ ಇದ್ದಾವೆ. ಇನ್ನೊಂದು ನಿಮಗೆ ತೋರಿಸೋದಾದ್ರೆ, 2 ಹೈಡ್ರೋಜನ್ ಒಟ್ಟಾಗಿ ಹೈಡ್ರೋಜನ್ ಮಾಲಿಕ್ಯೂಲ್ ಆದದ್ದು ಹೇಗೆ ನೋಡಿ. 2 ಹತ್ರ ಒಂದೊಂದಿದೆ, ಅವೆರಡು ಒಟ್ಟಾದಾಗ ಇದಕ್ಕೆ ಅದರಿಂದ ಸಹಾಯ ಸಿಕ್ತು, ಅದಕ್ಕೆ ಇದರಿಂದ ಸಹಾಯ ಸಿಕ್ತು, ಇಬ್ರು ಬಾಂಡ್ ಆಗಿ ಕೂತು. ಕ್ಲೋರಿನ್ ನೋಡಿ ಕೆಳಗಡೆ 2, 4, 6, 2, 4, 6, ಎರಡರಲ್ಲೂ ಒಂದೊಂದು ಫ್ರೀ ಇದ್ದಾವೆ. ಆ 2 ಒಂದೊಂದು ಕಂಬೈನ್ ಆಗೋದ್ರಿಂದ ಕ್ಲೋರಿನ್ ಮಾಲಿಕ್ಯೂಲ್ ಅನ್ನುವಂಥದ್ದು ಫಾರ್ಮೇಶನ್. ನೀವು ನನಗೆ ಬರೀಬೇಕಾದ್ದು K+ ನಲ್ಲಿ ಯಾವ ರೀತಿ ಈ ತರ ಡಾಟ್ ಸ್ಟ್ರಕ್ಚರ್ ಇರತ್ತೆ ಅನ್ನುವಂಥ ವಿಷಯನ ನೀವು ನಂಗೆ ತೋರಿಸ್ಕೊಡ್ಬೇಕು. ಆಗ್ಬೋದಾ? ಮುಂದಕ್ಕೆ ಹೋಗೋಣ. ನೋಡಿ, ಇಲ್ಲಿ ನಾನು ಇಡೀ ಪೀರಿಯಾಡಿಕ್ ಟೇಬಲ್ ನಲ್ಲಿ ಡಾಟ್ ಸ್ಟ್ರಕ್ಚರ್ ಹೇಗಿರುತ್ತದೆ ಅಂದ್ರೆ ಎಷ್ಟೆಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ದಾವೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಮೊದಲನೇ ಗ್ರೂಪ್ ನಲ್ಲಿ ನೋಡಿ, ಹೈಡ್ರೋಜನ್, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬೀಡಿಯಂ, ಸೀಶಿಯಂ, ಫ್ರಾನ್ಸಿಯಂ, ಆಲ್ಕಲಿ ಮೆಟಲ್ಸ್. ನಿಮಗೆ ಗೊತ್ತಿರೋ ಹಾಗೆ ಈ ಮೊದಲನೇ ಗ್ರೂಪ್ ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ 1 ಇದ್ದೇ ಇರುತ್ತೆ. ಸೊ ಈ 1 17ನೇ ಗ್ರೂಪ್ ನಲ್ಲೂ ಕೂಡ ಒಂದೊಂದೊಂದೊಂದು ಇದೆ ನೋಡಿ. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಆಸ್ಟಟೈನ್. ಈ 1 ಆ 1ರ ಜೊತೆ ತುಂಬಾ ಸುಲಭದಲ್ಲಿ ಬರೆಯುತ್ತೆ. ಹಾಗಾಗಿ ಇದನ್ನ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರೆದ್ರು, ಅದನ್ನ ಎಲೆಕ್ಟ್ರೋ ನೆಗೆಟಿವ್ ಎಲಿಮೆಂಟ್ಸ್ ಅಂತ ಕರೆದ್ರು. ಅವೆರಡರ ಮಧ್ಯೆ ಕಾಂಬಿನೇಷನ್ ತುಂಬಾ ಚಂದ ಆಗತ್ತೆ. ಯಾಕೆಂದ್ರೆ ಇದ್ರ ಹತ್ರ ಒಂದಿದೆ, ಅಲ್ಲೂ ಒಂದಿದೆ, ಅವರಿಬ್ರು ಒಂದೊಂದನ್ನ ಹಂಚ್ಕೊಂಡು ಬಾಂಡ್ ಆಗಿಬಿಟ್ಟು ನಾವು ಈ ಬಾಂಡ್ ಸ್ಟ್ರಕ್ಚರ್ನ ಈ ಲೂಯಿಸ್ ಡಾಟ್ ಸ್ಟ್ರಕ್ಚರ್ಸ್ ನ ಮೂಲಕ, ಲೂಯಿಸ್ ಡಾಟ್ ಸಿಂಬಲ್ಸ್ ನ ಮೂಲಕ ತಿಳ್ಕೊಳ್ಳೋದಕ್ಕಾಗತ್ತೆ. ಸೊ ನಿಮ್ಗೆ ಪರೀಕ್ಷೆಯಲ್ಲಿ ಇದೊಂದು ಪ್ರಶ್ನೆ ಇದೆ. ಆಟಮ್ ಕೊಡ್ತಾರೆ, ಅದರಲ್ಲಿ ಎಷ್ಟು ವೇಲೆನ್ಸ್ ಎಲಿಮೆಂಟ್ ಹೇಳ್ತಾರೆ. ಈಗ ಬೆರಿಲಿಯಂ, ಮೆಗ್ನೀಷಿಯಂ ಅಂತ ಹೇಳುವಾಗ ಅದರ ಅಟಾಮಿಕ್ ನಂಬರ್ ನಿಮಗೆ ಗೊತ್ತಿರಬೇಕು. ಅದರ ವೇಲೆನ್ಸ್ ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ ಅನ್ನುವಂಥದ್ದು ಈ ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಮೂಲಕ ತೋರಿಸ್ಬೇಕಲ್ಲ. ನೈಟ್ರೋಜನ್ಗೆ, ಫಾಸ್ಫರಸ್ಗೆ, ಸಲ್ಫರ್ಗೆ ನೋಡಿ. ಸಲ್ಫರು ನಾನು ಹಿಂದಿನ ಚಿತ್ರದಲ್ಲಿ S2- ಬರೆದಿದ್ದೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ. ಎಸ್ಗೆ ಮೇಲೆ 2, ಕೆಳಗಡೆ 2, ಇಲ್ಲೊಂದು. ಸರಿಯಾ? ಈ 2 ಕೂಡ ನನ್ನ ಹಿಂದಿನ ಚಿತ್ರದಲ್ಲಿ ನೋಡಿ ಫುಲ್ ಆಗಿತ್ತು. ಇಲ್ಲಿ ಆ 2 ಖಾಲಿ ಇದ್ದಾವೆ, ಒಂದೊಂದು. ಹಿಂದಿನ ಚಿತ್ರದಲ್ಲಿ ಈ 2 ಫಿಲ್ ಆಗಿದ್ದಾವೆ. ಯಾಕೆ? ಈ 2 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಬಂತು. ಅರ್ಥ ಆಗ್ತಾ ಇದೆಯಾ ಸ್ನೇಹಿತರೆ? ಇದು ಬಹಳ ಮುಖ್ಯವಾದಂಥದ್ದು. ಲೂಯಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ಬರೆಯುವಂಥದ್ದು ನೀವು ಕಲೀಲೇಬೇಕಾದಂಥ ವಿಷಯ. ಇನ್ನು ಮುಂದೆ ಹೋಗೋಣ.
ಯಾವ್ಯಾವ ತರದ ಬಾಂಡಿಂಗ್ ಇದ್ದಾವೆ ನಮ್ಮ ಹತ್ರ? ಹೆಸರುಗಳು ನೆನಪಿರ್ಬೇಕು ಮಕ್ಕಳೇ. ನಿಮ್ಗೆ ಇದೇ 2 ಮಾರ್ಕ್ಸಿನ ಪ್ರಶ್ನೆ. ಎಷ್ಟು ತರದ ಕೆಮಿಕಲ್ ಬಾಂಡಿಂಗ್ ಇದ್ದಾವೆ ಅಂತ ಕೇಳ್ತಾರೆ, ಈ ಹೆಸರುಗಳು ಬರೆಯಕ್ ಬರಬೇಕು. ಇನ್ನೊಂದು, ಆ ಬಾಂಡ್ ಅನ್ನ ಕೊಟ್ಟು ಅದಕ್ಕೆ ಉದಾಹರಣೆ ಬರೀಲಿಕ್ಕೆ ಹೇಳ್ತಾರೆ, 1 ಮಾರ್ಕ್ ಪ್ರಶ್ನೆ, ಅದು ಹೇಳಕ್ ಬರ್ಬೇಕು. ಇನ್ನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಅಲ್ಲಿ ತಗೊಳ್ಳೋದಾದ್ರೆ ಆ ರಿಯಾಕ್ಷನ್ ಅನ್ನ ನಿಮಗೆ ತೋರಿಸಿ ಇದರಲ್ಲಿ ಏನಾಗ್ತಾ ಇದೆ, ಯಾವ ತರದ ಬಾಂಡ್ ಫಾರ್ಮೇಶನ್, ಅಥವಾ ಒಂದು ಕಾಂಪೌಂಡ್ ಅನ್ನ ಹೇಳಿ, ಈಗ HCl ಅಂತ ಹೇಳ್ತಾರೆ, HNO3 ಅಂತ ಹೇಳ್ತಾರೆ, CH4 ಅಂತಾರೆ, KNO3 ಅಂತ ಕರೀತಾರೆ. ಇಂಥ ಮಾಲಿಕ್ಯೂಲ್ ಕೊಟ್ಟು ಇದರಲ್ಲಿ ಯಾವ ತರದ ಬಾಂಡ್ ಫಾರ್ಮೇಶನ್ ಇದೆ ಅನ್ನುವಂಥದ್ದು ಹೇಳಿದಾಗ ಈ 4ರಲ್ಲಿ ಹೆಸರನ್ನ ಹೇಳಲಿಕ್ಕೆ ಬರಬೇಕು. ಸೊ 4 ಹೆಸರುಗಳು ಯಾವ್ಯಾವುದು? ಅಯಾನಿಕ್ ಬಾಂಡ್, ಬಾಂಡ್ಸ್ ಅಂತ ಬರೆದಿದ್ದೀನಿ. ಯಾಕೆ ಅಂತಂದ್ರೆ ಸಾಕಷ್ಟು ಇರುವಂಥದ್ದು, ಹಾಗಾಗಿ. ಅಂದ್ರೆ ಅಯಾನಿಕ್ ಬಾಂಡ್, ಕೋವ್ಯಾಲೆಂಟ್ ಬಾಂಡ್, ಹೈಡ್ರೋಜನ್ ಬಾಂಡ್, ಮೆಟಾಲಿಕ್ ಬಾಂಡ್. ಇನ್ನು ಈ ಕೋವ್ಯಾಲೆಂಟ್ ನಲ್ಲಿ ಇನ್ನೊಂದು ರೂಪ ಇದೆ, ಕೋಆರ್ಡಿನೇಟ್ ಬಾಂಡ್ ಅಂತ. ಗೊತ್ತಾಯ್ತಾ? ಇದೆಲ್ಲನೂ ನಾನಾ ಬಗೆಯ ಬಾಂಡ್ಗಳು ನಾವು ಓದ್ತಕ್ಕಂಥದ್ದು. ಒಂದೊಂದು ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ. ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ 2 ಮೊದಲ ಬಾಂಡ್ಗಳು ಯಾವ್ದಪ್ಪ ಅಂದ್ರೆ, ಒಂದು ಕೋವೆಲೆಂಟ್, ಮತ್ತೊಂದು ಅಯಾನಿಕ್. ಕೋವೆಲೆಂಟ್ ಅಂದ್ರೆ ಏನು? ಬಾಂಡ್ ಇನ್ ವಿಚ್ 1 or more pair of electrons are shared by 2 atoms. ಇಲ್ಲಿ ನೋಡಿ, ಹೈಡ್ರೋಜನ್ ನಲ್ಲಿ ಇದು ಒಂದು, ಇವರಿಬ್ರು ಒಬ್ರಿಗೊಬ್ರು ಶೇರ್ ಮಾಡಿಕೊಂಡು ಇಲ್ಲಿ ಅದು ಪೂರ್ತಿ ಇದಾಯ್ತು ಅಲ್ವಾ? ಕ್ಲೋರಿನ್ ನಲ್ಲಿ ಇಲ್ಲಿ 6 ಇದೆ, 1 6 1. ಈ 7ಅಲ್ಲಿ ಇಲ್ಲಿ ನಾನು ಚಿತ್ರದಲ್ಲೇ ತೋರಿಸಿದ್ದೀನಿ ನಿಮ್ಗೊಂದು ರೆಡ್ ಒಂದು ಬ್ಲೂ, ಹೇಗೆ ಕಾಂಬಿನೇಷನ್ ಆಯ್ತು. ಇದನ್ನ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಂತ. ಹೈಡ್ರೋಜನ್ ತನ್ನಲ್ಲಿರುವಂಥದ್ದನ್ನು ಒಂದು ಈ ಹೈಡ್ರೋಜನ್ ಕೊಡ್ತು, ಈ ಹೈಡ್ರೋಜನ್ ಇದಕ್ಕೆ ಕೊಡ್ತು, ಇಬ್ರು ಒಟ್ಟಾಗಿ ಶೇರ್ ಮಾಡೋದು. ಇದು ಬಹಳ ಮೊದಲನೇ ಪದ, ಶೇರ್ಡ್ ಬೈ 2 atoms. ಎರಡನೇ ಪದ ಅಯಾನಿಕ್ ಬಾಂಡ್, ಬಾಂಡ್ ಇನ್ ವಿಚ್ 1 or more electrons from 1 atom are removed and attached to another atom. ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ನಾನು ಇದರ ಉದಾಹರಣೆ ಇನ್ನೂ ಚೆನ್ನಾಗಿ ತೋರಿಸ್ತೀನಿ. ಇಲ್ಲಿ ಅಯಾನಿಕ್ ಬಾಂಡ್ ಎಲೆಕ್ಟ್ರೋವೇಲೆಂಟ್ ಬಾಂಡ್ ಅಂತಾನು ಕರೀತಾರೆ. ಒಂದು ಬಹಳ ಮುಖ್ಯವಾದ್ದೇನೆಂದ್ರೆ, ಒಂದ್ರ ಹತ್ರ ಕಡಿಮೆ ಇರುತ್ತೆ, ಇನ್ನೊಂದು ಹತ್ರ ಜಾಸ್ತಿ ಇರುತ್ತೆ. ಒಂದು ಇನ್ನೊಂದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಒಂದರಿಂದ ತೆಗೆದು ಇನ್ನೊಂದಕ್ಕೆ ಕೊಡುವಂತ ಒಂದು ಪರಿಸ್ಥಿತಿಯನ್ನ ಅಯಾನಿಕ್ ಬಾಂಡ್ ಅಂತ ಕರೀತಾರೆ. ಬಹಳ ಇಂಟ್ರೆಸ್ಟಿಂಗ್ ಓದ್ಲಿಕ್ಕೆ. An ionic bond is a type of chemical bond formed through an electrostatic attraction. ಫ್ರೆಂಡ್ಸ್, ಬಹಳ ಮುಖ್ಯವಾದಂಥ ಪದಗಳಿವೆ. ಎಲೆಕ್ಟ್ರೋಸ್ಟಾಟಿಕ್ ಅಟ್ರಾಕ್ಷನ್ between 2 oppositely charged ions. Electrostatic attraction between 2 oppositely charged ions. 2 ಆಪೋಸಿಟ್, ಒಂದು H+, ಇನ್ನೊಂದು Cl-. Na+, Cl-. ಇದೆರಡರ ಮಧ್ಯೆ ಉತ್ಪತ್ತಿ ಆಗ್ತಕ್ಕಂಥ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್, ಇದನ್ನ ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ನೆನಪಿರುತ್ತಾ? Ionic bonds are formed between a cation, which is usually a metal,
and an anion which is usually non-metal. ವಿದ್ಯಾರ್ಥಿಗಳೇ, ಈ ಪದಗಳು ಬಹಳ ಮುಖ್ಯವಾದಂತ ಪದಗಳು. ಒಂದು ಕ್ಯಾಟಯಾನ್ ಮತ್ತೊಂದು ಆನಯಾನ್ ನ ಮಧ್ಯೆ ಆಗುವಂತ ಸಮ್ಮಿಲನವೇ ನಾವು ಈ ತರ ಅಯಾನಿಕ್ ಬಾಂಡ್ ಅಂತ ಕರೆಯುವಂಥದ್ದು. ಚೆನ್ನಾಗಿ ನೆನ್ಪಿಟ್ಕೋಬೇಕು. ಅಯಾನಿಕ್ ಬಾಂಡ್ ಅಂತಂದ್ರೆ ಇಟ್ಸ್ ಎ ಕಾಂಬಿನೇಷನ್, ಇಟ್ಸ್ ಎ ಬಾಂಡ್ ದಟ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಎ ಕ್ಯಾಟಯಾನ್ ಅಂಡ್ ಅನ್ ಆನಯಾನ್. ಯೂಶಲಿ ಕ್ಯಾಟಯಾನ್ ಮೆಟಲ್ ಆಗಿದ್ರೆ ಆನಯಾನ್ ನಾನ್ ಮೆಟಲ್ ಆಗಿರುತ್ತೆ. ಇಲ್ಲಿ NaCl ನಲ್ಲಿ ಗುರ್ತು ಹಿಡೀರಿ ನೋಡೋಣ, ಯಾವುದು ಕ್ಯಾಟಯಾನ್ ಯಾವ್ದು ಆನಯಾನ್? ವೆರಿ ಗುಡ್. ಮೆಟಲ್ಲು ಸೋಡಿಯಮ್ಮು ಕ್ಯಾಟಯಾನು, ಕ್ಲೋರಿನ್ ಆನಯಾನ್ ನಾನ್ ಮೆಟಲ್ಲು. ಇವೆರಡರ ಮಧ್ಯೆ ಆಗುವಂತ ಸಮ್ಮಿಶ್ರಣವೇ ಅಯಾನಿಕ್ ಬಾಂಡ್. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? Yes, sodium is a metal. Jyoti, correct. Chlorine is non-metal. How are these bonds formed? Elements from opposite ends of the periodic table will generally form ionic bonds. ನೋಡಿ, ಆ NaCl ಯಾವ ರೀತಿ ಫಾರ್ಮ್ ಆಯ್ತು ಅಂತ ಇಲ್ಲಿ ತೋರಿಸ್ತಾ ಇದೆ. Na ನಲ್ಲಿ ಇರ್ತಕ್ಕಂಥ ರೆಡ್ ಕಲರ್, ಪಿಂಕ್ ಕಲರ್ ನಿಮ್ಗೆ ಹೇಗೆ ಕಾಣ್ತಾ ಇದೆಯೋ ಅದು ಕ್ಲೋರಿನ್ ನಲ್ಲಿ ಇರ್ತಕ್ಕಂಥ ಒಂದು ವೈಟ್ ಕಲರ್ಗೆ, ಅಂದ್ರೆ ಆ ಜಾಗ ವೈಟ್ ಕಲರ್ ಇರುವಂತದ್ದು ಅದು ಖಾಲಿ ಜಾಗ, ಅಲ್ಲಿಗೆ ಬಂದು ಕೂತ್ಕೋತಾ ಇದೆ. ಚಿತ್ರ ನೋಡಿ, ಈ ಕಡೆ ಬಲಭಾಗದಲ್ಲಿ ಏನಾಯ್ತು, ಆ ಪಿಂಕ್ ಕಲರ್ ಬಾಲು ವೈಟ್ ಜಾಗದಲ್ಲಿ ಬಂದು ಕೂತ್ಕೊಂತು. ಇನ್ ಸ್ನೇಹಿತರೆ, ನೀವು ಕೌಂಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಸೋಡಿಯಂ ನಲ್ಲಿ ಎಷ್ಟು ಎಲೆಕ್ಟ್ರಾನ್ ಉಳಿತೋ, ಕ್ಲೋರಿನ್ ನಲ್ಲಿ ಎಷ್ಟು ಜಾಸ್ತಿ ಆಯ್ತು. ಸೋಡಿಯಂ ತನ್ನ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಂಡದ್ರಿಂದ ನಾನು ಅಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನ ಹಾಕ್ಬೇಕಾಯ್ತು. ಅಂದ್ರೆ ಅದರಲ್ಲಿ ಇದ್ದಂತ ಒಂದು ಎಲೆಕ್ಟ್ರಾನ್ ಕಳೆದು ಹೋಯ್ತು. ಇಲ್ಲಿ ಮೈನಸ್ ಯಾಕೆ ಬಂತು ಯೋಚನೆ ಮಾಡಿ. ಈ ಒಂದು ಎಲೆಕ್ಟ್ರಾನ್ ಬಂದು ಕೂತದ್ರಿಂದ ಇದ್ದದ್ದಕ್ಕಿಂತ ಒಂದು ಜಾಸ್ತಿ ಆಯ್ತು ನೆಗೆಟಿವ್ ಚಾರ್ಜ್. ಹಾಗಾಗಿ ಅದು ನಿಮಗೆ ಮೈನಸ್ ಆಯ್ತು, ಸೋಡಿಯಂ ಪಾಸಿಟಿವ್ ಆಯ್ತು. So, sodium became sodium ion, a cation. Chlorine became chloride ion, an anion, thus forming sodium chloride. ನಾನು ಆಗಲೇ ಹೇಳಿದ್ನಲ್ಲ ಸ್ನೇಹಿತರೆ, ಈ ತರದ ಒಂದು ಎನರ್ಜಿ ಫಾರ್ಮ್ ಆಗ್ಬೇಕಾದ್ರೆ, ಆದ್ರೆ ಬಾಂಡ್ ಫಾರ್ಮ್ ಆಗ್ಬೇಕಾದ್ರೆ ಇಲ್ಲೊಂದು ಎನರ್ಜಿ ಬೇಕು. ಈ ಎನರ್ಜಿಯನ್ನ ಲ್ಯಾಟಿಸ್ ಎನರ್ಜಿ ಅಂತ ಕರೀತೀವಿ. ಬಹಳ ಮುಖ್ಯವಾದಂತ ಪ್ರಶ್ನೆ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ, ನಿಮಗೆ ಬೋರ್ಡ್ ಎಕ್ಸಾಮ್ನಲ್ಲಾಗಲಿ ಇದು ತುಂಬಾ ಕೇಳುವಂತ ಪ್ರಶ್ನೆ. ಲ್ಯಾಟಿಸ್ ಎನರ್ಜಿ ಕ್ಯಾಲ್ಕುಲೇಷನ್ ಕೇಳ್ತಾರೆ ಸ್ನೇಹಿತರೆ, ಮಾಡೋದು ಹೇಗೆ ಆಯ್ತಾ? ಏನಿದು? ದ ಎನರ್ಜಿ ರಿಕ್ವೈರ್ಡ್ ಟು ಕಂಪ್ಲೀಟ್ಲಿ ಸೆಪರೇಟ್ 1 mole ಆಫ್ ಎ ಸಾಲಿಡ್ ಅಯಾನಿಕ್ ಕಾಂಪೌಂಡ್ into gaseous ions. ಉದಾಹರಣೆ ಬರ್ದಿವಿ ನೋಡಿ. NaCl ಅನ್ನುವಂಥದ್ದು ಒಂದು ಸಾಲಿಡ್ ವಸ್ತು, Na+ ಅನ್ನುವಂಥ ಗೇಷಿಯಸ್ ಅಯಾನ್ ಆಗ್ತಾ ಇದೆ, Cl- ಅನ್ನುವಂಥ ಒಂದು ಗೇಷಿಯಸ್ ಅಯಾನ್ ಆಗ್ತಾ ಇದೆ. ಅದೆರಡು ಒಟ್ಟು ಸೇರಿ NaCl ಫಾರ್ಮೇಷನ್ ಹೆಲ್ಪ್ ಆಗುತ್ತೆ. The energy required to completely separate 1 mole of solid compound into gaseous ions. ಈ ಕಡೆ ಎಡಬದಿಯಲ್ಲಿರ್ತಕ್ಕಂಥ
ಈ ಒಂದು ಕಂಪ್ಲೀಟ್ ವಸ್ತು ಇಲ್ಲಿ ಇದು ಕಂಪ್ಲೀಟ್ ಸಾಲಿಡ್. ಇದು ಇಲ್ಲಿ ಇದೆಲ್ಲ ಗೇಷಿಯಸ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗಿದೆ. ಸಾಲಿಡ್ ಟು ಗ್ಯಾಸ್ ಈ ಬದಲಾವಣೆ ಮಾಡುವುದಕ್ಕೆ ಉಪಯೋಗಿಸುವ ಎನರ್ಜಿಯನ್ನ ಲ್ಯಾಟಿಸ್ ಎನರ್ಜಿ ಅಂತ ಕರೀತಾರೆ. ಬಿಕಾಸ್ ದೇ ಆರ್ ಡಿಫೈನ್ಡ್ ಆಸ್ ಅನ್ ಅಮೌಂಟ್ ಆಫ್ ಎನರ್ಜಿ, ಲ್ಯಾಟಿಸ್ ಎನರ್ಜೀಸ್ ಆರ್ ಆಲ್ವೇಸ್ ಪಾಸಿಟಿವ್. ನೋಡಿ, ನನ್ನಲ್ಲಿ ಡೆಲ್ಟಾ ಹೆಚ್ ಲ್ಯಾಟಿಸ್ ಪ್ಲಸ್ 788 ಕಿಲೋ ಜೌಲ್ಸ್ ಪರ್ ಮೋಲ್ ಅಂತ ಬರ್ತೀವಿ. ಒಂದು ಸೋಡಿಯಂ ಕ್ಲೋರೈಡ್ Na ಪ್ಲಸ್ ಮತ್ತು Cl ಮೈನಸ್ ಅಯಾನ್ಸ್ ಆಗಿ, ಗೇಷಿಯಸ್ ಅಯಾನ್ಸ್ ಆಗಿ ಬದಲಾಗಬೇಕಾದ್ರೆ ಅಲ್ಲಿ ಖರ್ಚಾಗುವಂತ ಎನರ್ಜಿ ಪ್ಲಸ್ 778 ಕಿಲೋ ಜೌಲ್ಸ್ ಪರ್ ಮೋಲ್. ಯಾಕದು ಪಾಸಿಟಿವ್ ಅನ್ನುವಂಥದ್ದು ನೆಕ್ಸ್ಟ್ ಲೈನ್ ಅಲ್ಲಿ ಹೇಳಿದೆ. ಇಟ್ ಇಸ್ ಅನ್ ಅಮೌಂಟ್ ಆಫ್ ಎನರ್ಜಿ that is required to convert a solid substance into the gaseous format. ಹಾಗಾಗಿ it always remains positive. ಹೋಪ್ ನಾನು ಮಾತಾಡ್ತಾ ಇರುವಂತ ಪದಗಳು ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಇದನ್ನ ಬಹಳ ಸುಂದರವಾಗಿ ಬಾರ್ನ್ ಹೇಬರ್ ಸೈಕಲ್ ನಲ್ಲಿ ವರ್ಣನೆ ಮಾಡ್ತಾರೆ. ಈ ಬಾರ್ನ್ ಹೇಬರ್ ಸೈಕಲ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈ ಲ್ಯಾಟಿಸ್ ಎನರ್ಜಿಯನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡುವುದು, ಅದಕ್ಕೆ ಈ ಬಾರ್ನ್ ಹೇಬರ್ ಸೈಕಲ್ ಹೆಲ್ಪ್ ಆಗುತ್ತೆ. ನೋಡಿ, ಎಡಭಾಗದಲ್ಲಿ ಎನರ್ಜಿ ಅನ್ನುವಂತ ಒಂದು ಪದದ ಆರೋ ಮಾರ್ಕ್ ಇಲ್ಲಿ ಹೋಗಿರೋದು ಕಾಣಿಸ್ತಾ ಇದೆ ನಿಮ್ಗೆ. ಈ ಆರೋ ಮಾರ್ಕ್ ಕೆಳಗಡೆಯಿಂದ ಮೇಲ್ಗಡೆವರೆಗೂ ತೋರಿಸ್. ಇಲ್ಲಿ ಏನೇನು ಪದಗಳಿದೆ? ಇಂಟರ್ನಲ್ ಇದು ಅಯೋನೈಸೇಷನ್ ಎನರ್ಜಿ, ಎನರ್ಜಿ ಆಫ್ ಎಂಥಾಲ್ಪಿ ಆಫ್ ಫಾರ್ಮೇಷನ್, ಮತ್ತು ಲ್ಯಾಟಿಸ್ ಎನರ್ಜಿ, ಎಲೆಕ್ಟ್ರೋನೆಗೆಟಿವಿಟಿ, ಈ ಎಲ್ಲ ಪದಗಳಿದ್ದಾವೆ. ಇಲ್ಲಿ ಏನಾಗ್ತಾ ಇದೆ ಪ್ರಾಸೆಸ್ ನೋಡಿ. NaCl ಅನ್ನುವಂತ ಒಂದು ಸಾಲಿಡ್ ಫಾರ್ಮ್ ಆಗ್ಬೇಕಾದ್ರೆ ಈ Na ಅನ್ನುವಂತ ಒಂದು ಮೆಟಲ್ಲು ಇಟ್ ಹ್ಯಾಸ್ ಟು ಗೆಟ್ ಕನ್ವರ್ಟೆಡ್ ಇಂಟು Na ಗ್ಯಾಸ್ ಫಸ್ಟ್. ಹೇಗೆ? Na ಸಾಲಿಡ್ Na ಗೆ ಗ್ಯಾಸ್ ಕನ್ವರ್ಟ್ ಆಗುವಂತ ಈ ಪ್ರಾಸೆಸ್ ನಿಮಗೆ ಬಹಳ ಮುಖ್ಯವಾಗಿ ಗೊತ್ತಾಗ್ಬೇಕು. ಮೊದಲನೇ ಸ್ಟೆಪ್. ಇದಕ್ಕೆ ಎರಡನೇ ಸ್ಲೈಡ್ ಅನ್ನ ನಾನು ತೋರಿಸಿ ಮತ್ತೆ ಇಲ್ಲಿಗೆ ಬರ್ತೀನಿ. ಈ ಎರಡನೇ ಸ್ಲೈಡ್ ಅಲ್ಲಿ ನಿಮ್ಗೆ ಇದನ್ನ ವರ್ಣನೆ ಮಾಡಕ್ ಸ್ವಲ್ಪ ಸುಲಭ ಆಗುತ್ತೆ. ಅಲ್ಲಿ Na ಇರೋ ಜಾಗದಲ್ಲಿ ಕ್ಯಾಲ್ಸಿಯಂ ತಗೊಂಡಿದ್ದೀನಿ, ಅಂದ್ರೆ ನಾನು ಮಾತಾಡ್ತಾ ಇರೋದು ಕ್ಯಾಲ್ಸಿಯಂ ಆಕ್ಸೈಡ್ ನ ಬಗ್ಗೆ. ಕ್ಯಾಲ್ಸಿಯಂ ಸಾಲಿಡ್ ಸ್ಟೇಟ್ ಅಲ್ಲಿ ಇದ್ದದ್ದು ಗೇಷಿಯಸ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಆಗುತ್ತೆ. ಈ ಪ್ರಾಸೆಸ್ನ ನಾವು ಸಬ್ಲಿಮೇಷನ್ ಅಂತ ಕರೀತೀವಿ. ಕರ್ಪೂರ ಉದಾಹರಣೆ ನೋಡಿ, ಸಾಲಿಡ್ ಅದು ಬರ್ನ್ ಮಾಡಿದ ಕೂಡಲೇ ಇಟ್ ಬಿಕಮ್ಸ್ ಗ್ಯಾಸ್. ಒಂದು ಸಾಲಿಡ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುವಂತ ಪ್ರಾಸೆಸ್ನ ಸಬ್ಲಿಮೇಷನ್ ಅಂತ ಕರೀತೀವಿ. ಸೊ ಇಲ್ಲಿ ಹೀಟ್ ಆಫ್ ಸಬ್ಲಿಮೇಷನ್ ನಿಂದ ಇಷ್ಟು ಎನರ್ಜಿ ಉತ್ಪತ್ತಿ ಆಗುತ್ತೆ. ಅರ್ಥ ಆಗ್ತಾ ಇದೆ ಸ್ನೇಹಿತರೆ? ಎರಡನೇದು, ಗ್ಯಾಸ್ ಫಾರ್ಮೇಷನ್ ಆದ ನಂತರ ಅಲ್ಲಿಂದ ಇದು ಅಯಾನಿಕ್ ಸ್ಟೇಟ್ಗೆ ಬದಲಾಗುವಂಥದ್ದು. ಕ್ಯಾಲ್ಸಿಯಂ ಈಗ ಗ್ಯಾಸ್ ಆಗಿ ಕನ್ವರ್ಟ್ ಆಗಿದೆ, ಅಯಾನಿಕ್ ಸ್ಟೇಟ್ಗೆ ಹೋಗಬೇಕು ಅಂದ್ರೆ ಇಟ್ ಹ್ಯಾಸ್ ಟು ಲೂಸ್ ಔಟ್ ಎಲೆಕ್ಟ್ರಾನ್. ಎನರ್ಜಿ required to remove an electron from its outermost state is termed as ionization energy. ಇಲ್ಲಿ 2 ಎಲೆಕ್ಟ್ರಾನ್ ಹೋಗ್ಬೇಕಾಗಿರೋದ್ರಿಂದ
ಅಯನೈಸೇಷನ್ ಎನರ್ಜಿ 1, ಅಯನೈಸೇಷನ್ ಎನರ್ಜಿ 2. ಒಟ್ಟಾರೆ ಅದು ಖರ್ಚು ಮಾಡುವಂತ ಎನರ್ಜಿ 1734.5 ಕಿಲೋ ಜೌಲ್ಸ್ ಪರ್ ಮೋಲ್ CA ಇಂದ Ca2+ ಆಗಿ ಬದಲಾಗೋದಕ್ಕೆ ಯೂಸ್ ಮಾಡೋದು. ಗಡಿಬಿಡಿ ಬೇಡ, ನಿಧಾನದಲ್ಲಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನ ಆಕ್ಸಿಜನ್ ಮಾಲಿಕ್ಯೂಲ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥದ್ದು ಅಟಾಮಿಕ್ ಸ್ಟೇಟ್ಗೆ ಬರಬೇಕು. ಮಾಲಿಕ್ಯೂಲ್ ಸ್ಟೇಟ್ ಅಂದಾಗ 2 ಆಟಮ್ ಒಟ್ಟಾಗಿ ಒಂದು ಮಾಲಿಕ್ಯೂಲ್ ಆಗಿರುತ್ತೆ. ಅದನ್ನ ಒಂದು ಆಟಮ್ ರೂಪಕ್ಕೆ ತಂದು ಬದಲಾವಣೆ ಮಾಡುವ ಮಾಲಿಕ್ಯೂಲ್ ಇಂದ ಆಟಮ್ಗೆ ಬದಲಾವಣೆ ಗೇಷಿಯಸ್ ಫಾರ್ಮ್ಯಾಟ್ ಅಲ್ಲೇ ಇದೆ. ಆಕ್ಸಿಜನ್ ಮಾಲಿಕ್ಯೂಲ್ ಗೇಷಿಯಸ್ ಫಾರ್ಮ್ಯಾಟ್, ಆಟಮ್ ಕೂಡ ಗೇಷಿಯಸ್ ಫಾರ್ಮ್ಯಾಟ್. ಸೊ ಇಲ್ಲಿ ಬರೀ ಬಾಂಡ್ ಎಂಥಾಲ್ಪಿಯನ್ನ ಯೂಸ್ ಮಾಡಿ ಮಾಲಿಕ್ಯೂಲ್ನಿಂದ ಗೇಷಿಯಸ್ ಸ್ಟೇಟಿಗೆ ಕರ್ಕೊಂಡು, ಆದರೆ ಅದರ ನಂತರ 3ನೇ ಸ್ಟೆಪ್ನಿಂದ 4ನೇ ಸ್ಟೆಪ್ಪಿಗೆ ಹೋಗುವಾಗ ಇಲ್ಲಿ 2 ಪಾಸಿಟಿವ್ ಬಂದ ಹಾಗೆ ಇಲ್ಲಿ 2 ನೆಗೆಟಿವ್ ಬಂದಿದೆ. ಅಂದ್ರೆ 2 ಎಲೆಕ್ಟ್ರಾನ್ಗಳು ಇದಕ್ಕೆ ಅವಕಾಶ ಸಿಕ್ತು ಎಳ್ಕೊಳ್ಳೋದಕ್ಕೆ. ಇದನ್ನ ಫಸ್ಟ್ ಅಂಡ್ ಸೆಕೆಂಡ್ ಎಲೆಕ್ಟ್ರಾನ್ ಅಫಿನಿಟೀಸ್. ಅಫಿನಿಟಿ ಅಂತಂದ್ರೆ ಲವ್ ಟುವರ್ಡ್ಸ್ ಇಟ್, ಯು ಆರ್ ವಿಲ್ಲಿಂಗ್ ಟು ಟೇಕ್ ದಟ್. ಆಯ್ತಾ? ಸೊ EA1 EA2 ಇದ್ರದ್ದು ಒಟ್ಟು ವ್ಯಾಲ್ಯೂ 603 ಕಿಲೋ ಜೌಲ್. ಈಗ ಲಾಸ್ಟ್ ಪದ ನಾನು ಮಾತಾಡ್ತಾ ಇರೋದು ಲ್ಯಾಟಿಸ್ ಎನರ್ಜಿ ಅಂದ್ರೆ ಏನು. ಈ ಲ್ಯಾಟಿಸ್ ಎನರ್ಜಿ ಅಂದ್ರೆ ಏನು? Ca2+ ಪ್ಲಸ್ O2- ಇವೆರಡು ಸೇರಿ ಈ 5ನೇ ಪ್ರಾಸೆಸ್ ನಲ್ಲಿ CaO ಆಗುವಂಥದ್ದು. ಇದು ಬಹಳ ಮುಖ್ಯ ಫ್ರೆಂಡ್ಸ್. ಲ್ಯಾಟಿಸ್ ಎನರ್ಜಿಯಿಂದ Ca2+ ಮತ್ತು O2- ಫಾರ್ಮ್ ಆಗಿರ್ತಕ್ಕಂಥ, ಅಲ್ಲಿ ಓದಿದ್ರಲ್ಲ ನೀವು, ಒಂದು ಸಾಲಿಡ್ ಸಬ್ಸ್ಟೆನ್ಸ್ ಗೇಷಿಯಸ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಆಗುವಂತ ಫಾರ್ಮೇಶನ್ ಅನ್ನ ಗೇಷಿಯಸ್ ಫಾರ್ಮ್ಯಾಟ್ ಅಯಾನ್ಸ್ ಆಗಿ ಕನ್ವರ್ಟ್ ಆಗುವ ಫಾರ್ಮೇಶನ್ಗೆ ಲ್ಯಾಟಿಸ್ ಎನರ್ಜಿ. ಎನರ್ಜಿ ರಿಕ್ವೈರ್ಡ್ ಟು ಡೂ ದಿಸ್ ಪ್ರಾಸೆಸ್ ಇಸ್ ಕಾಲ್ಡ್ ಲ್ಯಾಟಿಸ್ ಎನರ್ಜಿ. ಸೊ CaO ಇಂದ Ca2+ ಮತ್ತು O2- ಈ ತರ ಲಿಬರೇಟ್ ಆಗುವಂತ ಈ ಪ್ರಾಸೆಸ್ ನಲ್ಲಿ ಎನರ್ಜಿ ಯುಟಿಲೈಸ್ಡ್ ಇಸ್ ಲ್ಯಾಟಿಸ್ ಎನರ್ಜಿ. ಈಗ ಫ್ರೆಂಡ್ಸ್, ಇದಿಷ್ಟು ಜನನ 1 2 3 4 5 ಇವರಿಷ್ಟು ಜನ ಒಟ್ಟು ಮಾಡಿದ್ರೆ ಇಲ್ಲಿ ನಡೆಯುವ ಇದು ಸ್ಟ್ಯಾಂಡರ್ಡ್ ಎಂಥಾಲ್ಪಿ ಆಫ್ ಫಾರ್ಮೇಶನ್. ಅಂದ್ರೆ ಟೋಟಲ್ ಎನರ್ಜಿ ಎಷ್ಟು ಉಳಿತು, ಎಷ್ಟು ಎನರ್ಜಿ ಬೇಕಾಯಿತು ನೋಡಿ. ಈಗ ಏನ್ ಮಾಡಿದ್ರು ಅವರು? 178, 1734, 247, 603, 1 2 3 4, ಈ 4 ಜನ ಆಡ್ ಮಾಡಿದ್ರು. ಆಡ್ ಮಾಡಿದ್ಮೇಲೆ ಏನ್ ಮಾಡಿದ್ರು? ಆ 5ನೇದಂತ ಲ್ಯಾಟಿಸ್ ಎನರ್ಜಿಯನ್ನ ಅದರಲ್ಲಿ ಕಳೆದ್ರು. ಲ್ಯಾಟಿಸ್ ಎನರ್ಜಿ ವ್ಯಾಲ್ಯೂ 3398 ಇರೋದ್ರಿಂದ ಎಂಥಾಲ್ಪಿ ಆಫ್ ಫಾರ್ಮೇಶನ್ 635 ಇರೋದ್ರಿಂದ ಈ ಫಾರ್ಮುಲಾದಲ್ಲಿ ಈ ಟೋಟಲ್ ಮೈನಸ್ ಇರೋದನ್ನ ಈ ಕಡೆಗೆ ತಗೊಂಡು ಬಂದಿದ್ದೀನಿ, ಹೊರಗಡೆಗೆ ತಗೊಂಡೋದ್ರೆ ಈ ಟೋಟಲ್ -600 ಬದಲು ಪ್ಲಸ್ ಆಗತ್ತೆ. 178, 1734.5, 247.5 ಪ್ಲಸ್ 603, ಇದರ ಜೊತೆಗೆ 635 ಆಡ್ ಮಾಡಿದ್ರೆ ಆಗ ಈ ಲ್ಯಾಟಿಸ್ ಎನರ್ಜಿ ನಾವಿಲ್ಲಿಟ್ಟು ಅದನ್ನು ಪಾಸಿಟಿವ್ ವ್ಯಾಲ್ಯೂ ಆಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೋಡ್ಕೊಳ್ಳಿ, ಹೀಗೆ ಬಾರ್ನ್ ಸೈಕಲ್ ನ ನಾವು ಪ್ರಾಕ್ಟೀಸ್ ಮಾಡ್ತೀವಿ.
ಸೆಕೆಂಡ್ PUC ಬೋರ್ಡ್ ಎಕ್ಸಾಮಿನೇಷನ್ ಅಂದ ಮಕ್ಕಳೇ ಇದರ ಕ್ಯಾಲ್ಕುಲೇಷನ್ ನಿಮಗೆ ಖಂಡಿತ ಕೇಳ್ತಾರೆ 2 ಮಾರ್ಕ್ಸ್ನಲ್ಲಿ. CET ನಲ್ಲೂ ಅಷ್ಟೇ ಇದೆಲ್ಲ ವ್ಯಾಲ್ಯೂಸ್ ಕೊಟ್ಟು ಲ್ಯಾಟಿಸ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ ಅಥವಾ ಎಂಥಾಲ್ಪಿ ಆಫ್ ಫಾರ್ಮೇಷನ್ ಕ್ಯಾಲ್ಕುಲೇಟ್ ಮಾಡಿ ಅಂತ ನಿಮಗೆ ಹೇಳ್ತಾರೆ. ಬಹಳ ಮುಖ್ಯವಾದಂಥ ಪ್ರಶ್ನೆ, ಹಾಗಾಗಿ ಇದನ್ನ ನಾನು ಇಲ್ಲಿ ತಂದಿದ್ದೀನಿ. ಇನ್ನು ಉಳಿದಂಥ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಒಂದು ಕ್ರಿಸ್ಟಲೈನ್ ಸಾಲಿಡ್ಸ್. ಮೋಸ್ಟ್ ಆಫ್ ದಿ ಅಯಾನಿಕ್ ಕಾಂಪೌಂಡ್ಸ್ ಆರ್ ಕ್ರಿಸ್ಟಲೈನ್ ಸಾಲಿಡ್ಸ್. ಉಪ್ಪು NaCl ನೀವೇ ನೋಡಿರೋ ಹಾಗೆ ಇಟ್ಸ್ ಎ ಕ್ರಿಸ್ಟಲೈನ್ ಸಾಲಿಡ್. ಇದರ ಎರಡನೇ ಪ್ರಾಪರ್ಟಿ, ಆಲ್ ದೀಸ್ ಅಯಾನಿಕ್ ಕಾಂಪೌಂಡ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ತುಂಬಾ ಜಾಸ್ತಿ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ಸ್ ಇರುತ್ತೆ. They conduct electricity when melted. Molten state ಅಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಮಕ್ಕಳೇ, ಇದು ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ CET ಕ್ವಶನ್, ಇದು ತುಂಬಾ ಸತಿ ಕೇಳಿರುವಂತ CET ಪ್ರಶ್ನೆ ಇದು. ಅಯಾನಿಕ್ ಕಾಂಪೌಂಡ್ ಯಾವ ಸ್ಟೇಟಸ್ ನಲ್ಲಿ ಇಟ್ ವರ್ಕ್ಸ್ ಆಸ್ ಎ ಕಂಡಕ್ಟರ್ ಅಥವಾ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ? ಮೋಲ್ಟನ್ ಸ್ಟೇಟ್ ಅನ್ನುವಂಥದ್ದು, ಫ್ಯೂಸ್ಡ್ ಸ್ಟೇಟ್ ಅನ್ನುವಂಥ ಪದಗಳು ಆ ಆಪ್ಷನ್ಸ್ ಅಲ್ಲಿ ಇರುತ್ತೆ. ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಮೆನಿ ಸಾಲ್ಯುಬಲ್ ಇನ್ ವಾಟರ್. 99% ಆಫ್ ದ ಅಯಾನಿಕ್ ಕಾಂಪೌಂಡ್ಸ್, ಎಸ್ಪೆಷಲಿ ಸಾಲ್ಟ್ಸ್, ಇವೆಲ್ಲ ಸಾಲ್ಯುಬಲ್ ಇನ್ ವಾಟರ್, ಬಟ್ ನಾಟ್ ಇನ್ ನಾನ್ ಪೋಲಾರ್ ಲಿಕ್ವಿಡ್ಸ್. ನಾನ್ ಪೋಲಾರ್ ಅಂದ್ರೆ ಸುಮಾರು ಬೇರೆ ಬೇರೆ ವಸ್ತುಗಳಿದ್ದಾವೆ. ನನ್ಗೊಂದು ಸಣ್ಣ ಪ್ರಶ್ನೆ ಕೇಳ್ತಾ ಇರೋರ ಹತ್ರ, ಪೋಲಾರ್ ಸಾಲ್ವೆಂಟ್ ಅಂದ್ರೆ ಏನು, ನಾನ್ ಪೋಲಾರ್ ಸಾಲ್ವೆಂಟ್ ಅಂದ್ರೆ ಏನು? ಇದೆರಡು ಉತ್ತರಗಳನ್ನ ನನ್ನ ಕ್ಲಾಸ್ ಆದ ಕೂಡಲೇ ನನಗೆ ಕಳಿಸ್ಬೇಕು. ನನ್ನ ಮೊದಲನೇ ಸ್ಲೈಡಲ್ಲಿ ನಿಮ್ಮ ಹತ್ರ ನನ್ನ ನಂಬರ್ ಇದೆ ನೋಡಿ, ನನ್ನ ನಂಬರ್ ಇದೆ ಇಲ್ಲಿ. ಈ ನಂಬರ್ಗೆ ನೀವು ಪೋಲಾರ್ ಸಾಲ್ವೆಂಟ್ ಅಂದ್ರೆ ಏನು, ನಾನ್ ಪೋಲಾರ್ ಸಾಲ್ವೆಂಟ್ ಅಂದ್ರೆ ಏನು ಅಂತ ಹೇಳ್ಬೇಕು. ಬಹಳ ಮುಖ್ಯವಾದಂಥದ್ದು ಈ ನಾನ್ ಪೋಲಾರ್. ಇಲ್ಲೇ ಆ ಪದವನ್ನೇ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ದೇ ಆರ್ ಸಾಲ್ಯುಬಲ್ ಇನ್ ವಾಟರ್ ಬಟ್ ನಾಟ್ ಇನ್ ನಾನ್ ಪೋಲಾರ್ ಲಿಕ್ವಿಡ್. ನಾನ್ ಪೋಲಾರ್ ಅಲ್ಲೇ ನಿಮ್ಗೆ ಅರ್ಥ ಆಗ್ಬೇಕು. ಪೋಲಾರ್ ಅಂದ್ರೆ ಏನು, ನಾನ್ ಪೋಲಾರ್ ಅಂದ್ರೆ ಏನು. ಇನ್ನು ಎರಡನೇ ಟೈಪ್ ಆಫ್ ಬಾಂಡ್, ಕೆಮಿಕಲ್ ಬಾಂಡ್ ನಲ್ಲಿ ಕೋವೆಲೆಂಟ್ ಬಾಂಡ್. Sharing of electrons will take place between sharing, ಬಹಳ ಮುಖ್ಯವಾದಂಥದ್ದು. Sharing of electrons between two atoms are called covalent bond. It's further classified into single, double ಮತ್ತು ಟ್ರಿಪಲ್ bonds. ಇವೆಲ್ಲ ಕೇಳಿದಿರ ನೀವು, 1, 2 ಮತ್ತೆ 3 ಬಾಂಡ್ಸ್. ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್, ಇದನ್ನ ಕೋವೆಲೆಂಟ್ ಬಾಂಡ್ ಅಂತ ಕರೀತಾರೆ. 3 ಟೈಪ್ಸ್ ಆಫ್ ಶೇರಿಂಗ್ ಇದೆ: ಸಿಂಗಲ್ ಬಾಂಡ್ ಫಾರ್ಮೇಶನ್, ಡಬಲ್ ಬಾಂಡ್ ಫಾರ್ಮೇಶನ್ ಮತ್ತು ಟ್ರಿಪಲ್ ಬಾಂಡ್ ಫಾರ್ಮೇಶನ್. ಈ 3 ಟೈಪ್ಸ್ ಆಫ್ ಬಾಂಡಿಗೂ ಒಂದೊಂದು ಹೆಸರಿಟ್ಟಿದ್ದಾರೆ. ಸಿಂಗಲ್ ಬಾಂಡ್ ಫಾರ್ಮೇಶನ್ ಅನ್ನ ಸಿಗ್ಮಾ ಅಂತಾರೆ. ಡಬಲ್ ಬಾಂಡ್ ಫಾರ್ಮೇಶನ್ ನಲ್ಲಿ ಒಂದು ಸಿಗ್ಮಾ ಮತ್ತೊಂದು ಪೈ ಬಾಂಡ್ ಅಂತ ಕರೀತಾರೆ. ದಟ್ ಮೀನ್ಸ್ 2 electrons to the bond. Each atom contributes 2 electrons. ಇಲ್ಲಿ atom, they share single pair of electrons. ಮೂರನೇದು ಟ್ರಿಪಲ್ ಬಾಂಡ್. 3 electron pairs are shared between 2 atoms. Their valence electrons are associated with how many pairs they can create. ಇದು ಬಹಳ ಮುಖ್ಯ. ಈ ಉದಾಹರಣೆ ನೀವಾಗಲೇ ನೋಡಿದ್ರಿ ಫಸ್ಟ್ ಸ್ಲೈಡ್ ಅಲ್ಲಿ, ಹೇಗೆ ತನ್ನನ್ನು ತಾನು ಶೇರ್ ಮಾಡ್ಕೊಂಡು ಅದು ಡೆವಲಪ್ ಆಗುತ್ತೆ. ಸೊ ಸಿಗ್ಮಾ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ಸ್.
ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಹೀಗೂ ಮಾತಾಡ್ಬೋದು. ಸಿಗ್ಮಾ ಬಾಂಡ್ ಅಂತ ಯಾಕೆ ಮಾತಾಡಿದೆ ಅಂದ್ರೆ ಸಿಂಗಲ್ ಬಾಂಡ್ ಅಲ್ಲಿ ಯಾವಾಗ್ಲೂ ಇರೋದು ಸಿಗ್ಮಾ ಬಾಂಡ್ ಮಾತ್ರ. ಡಬಲ್ ಬಾಂಡ್ ನಲ್ಲಿ 1 ಸಿಗ್ಮಾ 1 ಪೈ ಬಾಂಡ್ ಇರುತ್ತೆ. ಟ್ರಿಪಲ್ ಬಾಂಡ್ ಅಲ್ಲಿ 1 ಸಿಗ್ಮಾ 2 ಪೈ ಬಾಂಡ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಇದು ಓದೋದಕ್ಕೆ. ಸಿಂಗಲ್ ಬಹಳ ಚೆನ್ನಾಗಿರುವಂತ ಆನ್ಸರ್ ಇದು. HCl ಫಾರ್ಮೇಶನ್, HF ಫಾರ್ಮೇಶನ್, ಹೈಡ್ರೋಜನ್ ಫಾರ್ಮೇಶನ್, 2 ಕ್ಲೋರಿನ್ಗಳ ಫಾರ್ಮೇಶನ್. ಸಿಂಗಲ್ ಬಾಂಡ್. ಡಬಲ್ ಬಾಂಡ್ ಅಲ್ಲಿ ನೋಡಿ ಮಕ್ಕಳೇ, ನಾನು ಆಕ್ಚುಲಿ ಇಲ್ಲಿ ಡಬಲ್ ಬಾಂಡ್ ಇದನ್ನು ತೋರಿಸಿದೆ. ತುಂಬಾ ಬರಿಬಹುದು. ಸಿ ಮತ್ತೆ ಓ ಇದರ ಮಧ್ಯೆ ಡಬಲ್ ಬಾಂಡ್, ಕಾರ್ಬನ್ ಮತ್ತು ಆಕ್ಸಿಜನ್. ಇನ್ನು ಟ್ರಿಪಲ್ ಬಾಂಡ್ ತಗೊಂಡ್ರೆ 1 2 3 1 2 3 1 2 3 ಇವರು ಅಷ್ಟೇ 1 2 3 ಇವರು ಕಂಬೈನ್ ಆಗಿ ಯು ಗೆಟ್ ಟ್ರಿಪಲ್ ಬಾಂಡ್ಸ್. ಕ್ಲಿಯರ್ ಆಗ್ತಾ ಇದೆಯಾ? ಕಷ್ಟಪಡೋದು ಬೇಡ, ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಳಿ. ಇನ್ನು ಉಳಿದಂಥದ್ದು 2 ಬಾಂಡ್, ಮೆಟಾಲಿಕ್ ಬಾಂಡ್ ಮತ್ತು ಹೈಡ್ರೋಜನ್ ಬಾಂಡ್. In metals, all atoms lose their valence electrons, which form electronic cloud, which attracts the nucleus of neighboring atoms. ನೋಡಿ ಇಲ್ಲಿ 2 Cu ಅಲ್ವಾ? ಇದು ಮೆಟಾಲಿಕ್ ಬಾಂಡ್. 2 ಮೆಟಲ್ ಆಟಮ್ಗಳ ಮಧ್ಯೆ ಆಗ್ತಕ್ಕಂಥ ಬಾಂಡಿಂಗ್. ಕೊನೆಯದು ಹೈಡ್ರೋಜನ್ ಬಾಂಡಿಂಗ್. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್. ಬಹಳ ಬ್ಯೂಟಿಫುಲ್ ಆನ್ಸರ್ ಇದು. ಇದು ಗೊತ್ತಾಗ್ಬೇಕು ನಿಮ್ಗೆ. ಹೈಲಿ ಎಲೆಕ್ಟ್ರೋನೆಗೆಟಿವ್, ಪಾರ್ಷಿಯಲಿ ಎಲೆಕ್ಟ್ರೋಪಾಸಿಟಿವ್ hydrogen atom that forms hydrogen bond, H2O. ಗೊತ್ತಾಗ್ತಾ ಇದೆಯಾ? Electrostatic force of attraction between highly electronegative atom and partially positive atom, that is hydrogen bonding. ಬಹಳ ಮುಖ್ಯವಾದಂಥದ್ದು ಈ ಬಾಂಡ್ ಫಾರ್ಮೇಶನ್ ನಲ್ಲಿ ನಾವು ಕಲಿಯುವಂತ ಪಾಸ್ಟ್ಯುಲೇಟ್ಸ್. ಅದರಲ್ಲಿ ಒಂದು VSEPR. ನಾನು ತುಂಬಾ ಡೀಟೇಲ್ ಆಗಿ ಹೇಳಲಿಕ್ಕೆ ಹೋಗಲ್ಲ, ಓದಿದ್ದೀರಾ ನೀವು. ಇದರ ಎಕ್ಸ್ಪಾನ್ಷನ್ ನಿಮಗೆ ಯಾವಾಗಲೂ ಬರುವಂತ ಮೊದಲನೇ ಪ್ರಶ್ನೆ. ಏನಿದು VSEPR? ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಅನ್ನ VSEPR ಅಂತ ಕರೀತಾರೆ. ಏನದು ಅನ್ನುವಂಥದ್ದು ಫಾಸ್ಟ್ ಆಗಿ ಪಾಯಿಂಟ್ಸ್ ಅನ್ನ ಓದ್ತೀನಿ ಫ್ರೆಂಡ್ಸ್. ಸ್ಲೈಡ್ ಹೇಗಿದ್ರು ನಿಮ್ಮ ಮುಂದೆ ಇರೋದ್ರಿಂದ ನೀವು ಮ್ಯೂಟ್ ಮಾಡಿ ಖಂಡಿತ ನೋಡ್ಕೊಳ್ಳಿ. The shape of molecule depends on the number of valence shell electron pairs bonded or non-bonded around the central atom. ಅದರ ಸುತ್ತಲೂ ಇರ್ತಕ್ಕಂಥದ್ದು ಬಾಂಡೆಡ್ ಅಥವಾ ನಾನ್ ಬಾಂಡೆಡ್ ಅಂದ್ರೆ ಸಿಂಗಲ್ ಆಗಿರೋದು, ಬಾಂಡೆಡ್ ಅಂದ್ರೆ ಒಟ್ಟೊಟ್ಟಿಗೆ ಇರುತ್ತೆ. Pair of electrons in the valence shell repel one another since their electron clouds are negatively charged. Alva, like charges repel, unlike charges attract. These pair of electrons tend to occupy such positions in space that minimize repulsion and thus maximize the distance between them. ಯಾವಾಗ ರಿಪಲ್ಷನ್ ಕಡಿಮೆ ಆಗತ್ತೆ, ಡಿಸ್ಟೆನ್ಸ್ ಖಂಡಿತ ಜಾಸ್ತಿ ಆಗುತ್ತೆ.
ರಿಪಲ್ಷನ್ ಜಾಸ್ತಿ ಆದರೆ ಡಿಸ್ಟೆನ್ಸ್ ಕಡಿಮೆ ಆಯಿತು. If you minimize the repulsion, the distance gets maximized. If the distance is minimized, repulsion gets maximized. ಈ ಪದ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. Valence shell is taken as a sphere with the electron pairs localizing on the spherical surface at maximum distance from one another. A multiple bond is treated as if it is a single electron pair, and two or more electron pairs of a multiple bond are treated as a single super pair. Where two or more resonance structures can represent a molecule, the VSEPR model is applicable to such structure. Friends, ಈ ಕೊನೆಯ ಪದ ಏನಿದೆ ಇದು ಬಹಳ ಮುಖ್ಯವಾದಂತ ನ್ಯೂಸ್. ಯಾವುದಕ್ಕೆ VSEPR ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್, ಆದ್ರೆ ಈ ಕೊನೆಯದು VSEPR ಅಪ್ಲಿಕಬಲ್ ಆಗ್ಬೇಕಾದ್ರೆ ಅದರಲ್ಲಿ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಇದ್ರೆ ಎಷ್ಟು ಸುಲಭದಲ್ಲಿ ಆಗುತ್ತೆ. ಸೊ ಫ್ರೆಂಡ್ಸ್, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಇನ್ನ ನಾನಿಲ್ಲಿ ಒಂದಷ್ಟು ವಿಷಯವನ್ನ ನಿಮ್ ಮುಂದೆ ಪ್ರೆಸೆಂಟ್ ಮಾಡಿ. ಒಂದು ಲೋನ್ ಪೇರ್, ಲೋನ್ ಪೇರ್ ಬಾಂಡ್ ಪೇರ್, ಬಾಂಡ್ ಪೇರ್ ಬಾಂಡ್ ಪೇರ್. ಫ್ರೆಂಡ್ಸ್, ಬಹಳ ಮುಖ್ಯವಾದಂತ ಪದಗಳು. ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಒಂದನ್ನೊಂದು ಸೇರ್ಕೊಳ್ಳೋದನ್ನ ಲೋನ್ ಪೇರ್ ಬಾಂಡಿಂಗ್ ಅಂತ. ಒಂದು ಲೋನ್ ಪೇರ್ ಒಂದು ಬಾಂಡ್ ಪೇರ್ ಜೊತೆ ಸೇರ್ಕೊಳ್ಳೋದನ್ನ ಲೋನ್ ಪೇರ್ ಬಾಂಡ್ ಪೇರ್ ಅಂತ. ಎರಡು ಬಾಂಡ್ ಪೇರ್ಸ್ ಒಟ್ಟಾಗುವ. ಇಲ್ಲಿ ನಾನು ಗ್ರೇಟರ್ ದ್ಯಾನ್ ಸಿಂಬಲ್ ಏನ್ ತೋರಿಸಿದ್ದೀನಿ, ಇದನ್ನ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಆಗಿ ಕೇಳ್ತಾರೆ. ದ ರಿಪಲ್ಸಿವ್ ಇಂಟ್ರಾಕ್ಷನ್ ಆಫ್ ಎಲೆಕ್ಟ್ರಾನ್ ಪೇರ್ ಡಿಕ್ರೀಸಸ್ ಇನ್ ದ ಆರ್ಡರ್ ಅಂತಂತ ಕೇಳಿ ಇದನ್ನು ಕೊಡ್ತಾರೆ. ಒಂದು ಗ್ರೇಟರ್ ದ್ಯಾನ್ ಸಿಂಬಲ್, ಒಂದು ಲೆಸ್ಸರ್ ದ್ಯಾನ್ ಸಿಂಬಲ್, ಮತ್ತೊಂದು ಎಕ್ಸ್ಚೇಂಜ್ ಮಾಡಿ ಕೇಳಿಬಿಟ್ಟು. ನಿಮಗೆ ಯಾವಾಗ್ಲೂ ನೆನಪಿರ್ಬೇಕಾದ್ದು ಎರಡು ಲೋನ್ ಪೇರ್ ಫಸ್ಟ್ ಬರಬೇಕು, ಅದರದ್ದು ಹೈಯೆಸ್ಟ್ ಇರುತ್ತೆ, ಅಂದ್ರೆ ಎರಡು LP ಗಳು ಒಟ್ಟಾಗಬೇಕು. ಒಂದು LP ಒಂದು BP ಒಟ್ಟಾದ್ರೆ ಅದು ಎರಡು LP ಗಳಿಗಿಂತ ಸ್ವಲ್ಪ ಜಾಸ್ತಿ, ಎರಡು BP ಗಳು ಒಟ್ಟಾಗುವಂಥದ್ದು ಹೈಯೆಸ್ಟ್ ಅಲ್ವಾ. BP ಎರಡು ಜಾಸ್ತಿ ಆಗ್ತಾ ಇದೆ, ಹಾಗಾಗಿ BP ಜಾಸ್ತಿ ಆಯ್ತು. ಎರಡು LP ಗಳು, ಒಂದು LP ಒಂದು BP. ಆರೋ ಮಾರ್ಕ್ ಯಾವಾಗಲೂ LP ಗಳು ಗ್ರೇಟರ್ ದ್ಯಾನ್ LP BP, ಗ್ರೇಟರ್ ದ್ಯಾನ್ BP. ಗ್ರೇಟೆಸ್ಟ್ ಯಾವುದು ಅನ್ನೋದು ನಿಮಗೆ ಗೊತ್ತಾಗ್ಬೇಕಿಲ್ಲಿ. ದಿಸ್ ಇಸ್ ಗ್ರೇಟರ್ ದ್ಯಾನ್ ದಿಸ್ ಇಸ್ ಗ್ರೇಟರ್ ದ್ಯಾನ್ ದಿಸ್. LP is greatest of all the three. So for the prediction of geometrical shape of molecules with the help of VSEPR theory, it is convenient to divide molecules into two categories: molecules in which the central atom has no lone pair, molecules in which the central atom has one or more lone pairs. VSEPR theory is used to predict the shape of the atomic models. There are different shapes such as tetrahedral, octahedral, linear, bipyramidal, trigonal planar, trigonal bipyramidal. ಶೇಪ್ಗಳ ಮೂಲಕ ನಿಮಗೆ ಈ ಒಂದು ಮಾಡೆಲ್ ಅನ್ನ ನೀವು ಅನಲೈಸ್ ಮಾಡ್ಲಿಕ್ಕಾಗತ್ತೆ ಫ್ರೆಂಡ್ಸ್. VSEPR ನ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಅದು ಶೇಪ್ಗಳನ್ನ ಜನರೇಟ್ ಮಾಡಿರ್ತಕ್ಕಂಥ. ನಿಮ್ಮ ಮುಂದೆ ಒಂದು ಸಣ್ಣ ಫಾರ್ಮುಲಾ ಬರೀತಾ ಇದ್ದೀನಿ. ದಿಸ್ ಇಸ್ ಟು ಫೈಂಡ್ ಎಲೆಕ್ಟ್ರಾನ್ ಪೇರ್ ಅಂಡ್ ಫಾರ್ಮುಲಾ ಟು ಫೈಂಡ್ ಎಲೆಕ್ಟ್ರಾನ್ ಪೇರ್ ಅಂಡ್ ಲೋನ್ ಪೇರ್. ಎಲೆಕ್ಟ್ರಾನ್ ಪೇರ್ is equal to half of valence electron plus half of monovalent atom. monovalent atom ಅಂತಂದ್ರೆ ಹೈಡ್ರೋಜನ್, ಈಗ monovalent atom ಅಲ್ವಾ. ವೇಲೆನ್ಸ್ ಎಲೆಕ್ಟ್ರಾನ್ ಅಂತಂದ್ರೆ ಎಲೆಕ್ಟ್ರಾನ್ ಅದರಲ್ಲಿ ಎಷ್ಟಿದೆ. ಸೊ ಒಂದು ಎಲೆಕ್ಟ್ರಾನ್ ಪೇರ್ ಫಾರ್ಮ್ ಆಗ್ಬೇಕಾದ್ರೆ ಹಾಫ್ ಇಂಟು ವೇಲೆನ್ಸ್ ಎಲೆಕ್ಟ್ರಾನ್ ಪ್ಲಸ್ monovalent atom. ನೋಡಿ, ಲೋನ್ ಪೇರ್ ಅನ್ನುವಂಥದ್ದು ಎಲೆಕ್ಟ್ರಾನ್ ಪೇರ್ ಮತ್ತು ಬಾಂಡ್ ಪೇರ್.
ಅಂಡ್ ಬಾಂಡ್ ಪೇರ್ ಇಸ್ ನಂಬರ್ ಆಫ್ ಬಾಂಡ್ಸ್. ಈ ಪದಗಳನ್ನ ನೀವು ಸರಿಯಾಗಿ ಕಲ್ತ್ಕೋಬೇಕು. ನಿಮ್ಗೆ ಇಲ್ಲೊಂದು ಸಣ್ಣ ವರ್ಕ್ ಕೊಡ್ತಾ ಇದ್ದೀನಿ. ಅಮೋನಿಯಾ ಮತ್ತು ವಾಟರ್ಗೆ ನೀವು ಈ ಒಂದು ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಟ್ ಮಾಡಿ ನಂಗೆ ಉತ್ತರ ಕಳಿಸ್ಬೇಕು. NH3 ಮತ್ತು H2Oಗೆ ಈ ಫಾರ್ಮುಲಾನ ಅಪ್ಲೈ ಮಾಡಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ನೈಟ್ರೋಜನ್ನಲ್ಲಿ ಗೊತ್ತಾಯ್ತಾ? ಮೋನೋವೇಲೆಂಟ್ ಆಟಮ್ ಯಾವುದು? ಹೈಡ್ರೋಜನ್ ಇದೆ. ಸೊ ಇಲ್ಲಿ ಎಷ್ಟಿದೆ, ಇದೆಷ್ಟು, ಇದೆರಡನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಇದರದು ಎಲೆಕ್ಟ್ರಾನ್ ಪೇರ್ ಬರುತ್ತೆ. ನಿಮಗೆ ಅರ್ಥ ಆಗುತ್ತಾ ಫ್ರೆಂಡ್ಸ್? ಮಾಡಿ ನೋಡಿ ನೀವು, ನಂಗೆ ಅದು ಬರಬೇಕು, ನೀವು ಹೇಳಲಿಕ್ಕೆ ಬರಬೇಕು. ಗುಡ್. ಆಲೋಚನೆ ಮಾಡಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಖಂಡಿತ ಆನ್ಸರ್ ಬರುತ್ತೆ. NH3 ಅಲ್ಲೇ ಗೊತ್ತಾಗುತ್ತೆ. H2O ಇದರಲ್ಲಿ ನಿಮಗೆ ಎಷ್ಟು ಎಲೆಕ್ಟ್ರಾನ್ ಪೇರ್ಗಳು ಇದ್ದಾವೆ ಅನ್ನುವಂಥದ್ದು ಗೊತ್ತಾಗ್ತದೆ. ಇನ್ನ ಇಲ್ಲಿರ್ತಕ್ಕಂಥ ಚಿತ್ರ ಇದು ನಿಮ್ಮ ತಲೆಯಲ್ಲಿ ಪ್ರಿಂಟ್ ಆಗಿ ಬಿಡ್ಬೇಕಲ್ಲ ಫ್ರೆಂಡ್ಸ್. ಬಹಳ ಮುಖ್ಯವಾದಂಥದ್ದು, ಇದು ತುಂಬಾ ಅಗತ್ಯ ಇರತಕ್ಕಂಥದ್ದು. ಇದೊಂದು ಚಿತ್ರ ನೀವು ಇದರಲ್ಲಿ ಕಲ್ತ್ರೆ 70% ಈ ಚಾಪ್ಟರ್ ಬರೋ ಪ್ರಶ್ನೆಗಳೆಲ್ಲ ಉತ್ತರಿಸ್ತೀರಾ ನೀವು. ಮೊದಲನೇ ಕಾಲಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಡೆನ್ಸ್ ಏರಿಯಾ, ಎರಡನೇದು ಎಲೆಕ್ಟ್ರಾನ್ ಪೇರ್ ಜಾಮೆಟ್ರಿ, ಮೂರನೇದು ಮಾಲಿಕ್ಯುಲರ್ ಜಾಮೆಟ್ರಿ, ನಂಬರ್ ಆಫ್ ಲೋನ್ ಪೇರ್ಸ್, 1 lone pair, 2 lone pairs, 3 lone pairs, 4 lone pairs. ಸೊ ಆ ಜಾಮೆಟ್ರಿ ಏನೇನು ಹೇಳುತ್ತೆ? ಒಂದಿದ್ರೆ ಅಲ್ವಾ, ನಂಬರ್ ಆಫ್ ಲೋನ್ ಪೇರ್ಸ್ ಲೀನಿಯರ್, ಟ್ರಿಗೊನಲ್ ಪ್ಲೇನಾರ್, ಟ್ರಿಗೊನಲ್ ಪ್ಲೇನಾರ್ ನಲ್ಲಿ ನೋಡಿ ಬೆಂಡ್ ಆಗಿದೆ ಅಲ್ವಾ. ಟೆಟ್ರಾಹೆಡ್ರಲ್, ಟೆಟ್ರಾಹೆಡ್ರಲ್ ಅಲ್ಲಿ 2 ಹೆಸರಿದೆ. ಒಂದು ಲೋನ್ ಪೇರ್ ಇರುವಾಗ ಟ್ರಿಗೊನಲ್ ಬೈಪಿರಮಿಡಲ್ ಬಂದ್ರೆ, ಇನ್ನೊಂದ್ರಲ್ಲಿ ಅದರ ಬೆಂಟ್ ಸ್ಟ್ರಕ್ಚರ್ ಬರುತ್ತೆ. ಅರ್ಥ ಆಗ್ತಾ ಇದೆಯಾ ಫ್ರೆಂಡ್ಸ್? ಈ ಶೇಪ್ಗಳು, ಈ ಸ್ಟ್ರಕ್ಚರ್ ಅನ್ನ ನೋಡಿ ನೀವು ಅದರ ಶೇಪ್ ಅನ್ನ ಐಡೆಂಟಿಫೈ ಮಾಡಕ್ ಬರುತ್ತೆ. ಇನ್ನೊಂದು ಚಿತ್ರಣ ಅದೇ ತರದ್ ನಾನು ಇಲ್ಲಿ ಮುಂದೆ ಪ್ರೆಸೆಂಟ್ ಮಾಡಿ. ನೆಕ್ಸ್ಟ್ ಓವರ್ಲ್ಯಾಪಿಂಗ್ ನೋಡ್ಕೊಳ್ಳಿ. ಇದನ್ನ ಆಕ್ಸಿಯಲ್ ಓವರ್ಲ್ಯಾಪಿಂಗ್, ಸಿಗ್ಮಾ ಬಾಂಡ್ ಫಾರ್ಮೇಶನ್ಗೆ 2 S, ಒಂದು S ಒಂದು P, 2 P ಸೈಡ್ ವೇಸ್. ಇದನ್ನ ನಾವು ನೋಡ್ಕೋಬೇಕು. SS ಓವರ್ಲ್ಯಾಪಿಂಗ್, SP ಓವರ್ಲ್ಯಾಪಿಂಗ್, PP ಓವರ್ಲ್ಯಾಪಿಂಗ್, ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್. ಸೈಡ್ ವೇಸ್ ಓವರ್ಲ್ಯಾಪಿಂಗ್ ನಿಮಗೆ ಗೊತ್ತಾಗಬೇಕು, ಆಕ್ಸಿಯಲ್ ಓವರ್ಲ್ಯಾಪಿಂಗ್ ಗೊತ್ತಾಗಬೇಕು. ಇದೆಲ್ಲ ಚಿತ್ರಗಳು ಕರೆಕ್ಟ್ ಆಗಿ ಗೊತ್ತಾದ್ರೆ ಫ್ರೆಂಡ್ಸ್ ತುಂಬಾ ಸುಲಭ ನಾವು ಆನ್ಸರ್ ಮಾಡೋದು. ಎಕ್ಸಾಮಿನೇಷನ್ ಅಲ್ಲಿ ಇವೆಲ್ಲ ಸಿಂಪಲ್ ಪ್ರಶ್ನೆಗಳು. ನಾನು ನಿಮ್ಮ ಮುಂದೆ 5 ಡಿಫರೆನ್ಸಸ್ ನ ಹೇಳ್ತಾ ಇದ್ದೀನಿ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಬಹಳ ಮುಖ್ಯವಾದಂತ ಪ್ರಶ್ನೆಗಳು. ಪ್ರತಿಯೊಂದು ಪ್ರಶ್ನೆನೂ ಇಲ್ಲಿ ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳುವಂಥದ್ದು. ನಿಧಾನದಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಯಾವುದೇ ಆತರ ಇಲ್ಲ, ಆದ್ರೆ ಓದುವಂಥದ್ದನ್ನ ಕ್ಲಿಯರ್ ಆಗಿ ಮನದಟ್ಟು ಮಾಡ್ಕೊಂಡು ಮುಂದೆ ಹೋಗಿ. ಸಿಗ್ಮಾ ಬಾಂಡ್ ಮತ್ತು ಪೈ ಬಾಂಡ್ ನ ಡಿಫರೆನ್ಸ್ ಬಹಳ ಮುಖ್ಯ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಹೈಬ್ರಿಡೈಸೇಷನ್. 1898ರಲ್ಲಿ ಬ್ರಿಟಿಷ್ ಕೆಮಿಸ್ಟ್ ಫ್ರೆಡ್ರಿಕ್ ಕ್ರಿಕ್ ಅನ್ನುವಂಥವರು ಹೈಬ್ರಿಡೈಸೇಷನ್ ಅನ್ನೋ ಪದಾಂತ. ಇಲ್ಲಿ 2-3 ಆಟಮ್ಗಳು ಒಟ್ಟಾಗಿ ಒಂದ್ರೊಳಗೊಂದು ಮಿಕ್ಸ್ ಆಗುವಾಗ ಹೈಬ್ರಿಡೈಸ್ ಆಗುವುದು. ನೋಡಿ, SP ಹೈಬ್ರಿಡೈಸೇಷನ್, ಒಂದು S ಒಂದು P ಸೇರುವುದು. SP2 2 P 1 S, SP3 3 P 1 S. ಆರ್ಬಿಟಲ್ಗಳು ಒಟ್ಟಾಗಿ ಆಗುವಂತ ಮಿಕ್ಸ್ಚರ್. ಅದಾದಾಗ ಏನ್ ಶೇಪ್ ಬರುತ್ತೆ, ಅದರ ಆಂಗಲ್ಸ್ ಏನು. ಈ 4 ಕಾಲಮ್ ಅನ್ನ ಚಾರ್ಟ್ ಇದೆಯಲ್ಲ ಸ್ನೇಹಿತರೆ, ಖಂಡಿತ 2 ಪ್ರಶ್ನೆ ನಿಮ್ಗೆ CET ನಲ್ಲಿ ಮಾರ್ಕ್ ಮಾಡಿಸ್ತೀವಿ. ನೀವಿದಕ್ಕೆ
ಆ ಶೇಪ್, ಹೈಬ್ರಿಡೈಸೇಷನ್, ಆಂಗಲ್ಸ್, ಅಟ್ಯಾಚ್ಮೆಂಟ್ಸ್, ಇದನ್ನು ಕರೆಕ್ಟಾಗಿ ತಿಳ್ಕೊಂಡಿದ್ದೆ ಆದರೆ ಖಂಡಿತ ನಿಮಗೆ ಅರ್ಥ ಆಗುತ್ತೆ. ಶೇಪ್ಸ್ನ ನಿಮ್ಮ ಮುಂದೆನೆ ಪ್ರೆಸೆಂಟ್ ಮಾಡಿದ್ದೀನಿ, ಆಂಗಲ್ಸ್ ಕಾಣ್ತಾ ಇದೆ. ದಯವಿಟ್ಟು ನಿಧಾನವಾಗಿ ಕೇರ್ಫುಲ್ ಆಗಿ ಇದನ್ನು ಅರ್ಥ ಮಾಡಿಕೊಳ್ಳಿ. ಗಡಿಬಿಡಿ ಬೇಡ, ಯಾವುದೇ ಥರ ಅರ್ಜೆನ್ಸಿ ಇಲ್ಲ ನಮಗೆ. ಬಟ್ ನೀವು ಅರ್ಥ ಮಾಡ್ಕೊಳ್ಳುವ ಪರ್ಫೆಕ್ಟ್ ಆಗಿ ಒಳಗೆ ತಗೊಂಡೋದ್ರೆ ಯಾವುದೇ ಪ್ರಶ್ನೆಗಳನ್ನು ಇಲ್ಲಿ ಉತ್ತರಿಸಕ್ಕಾಗುತ್ತೆ. ಇದು ನಾನೆಲ್ಲ ಸಿಂಪಲ್ ಪಿಕ್ಟೋರಿಯಲ್ಸ್ ನಿಮ್ಮ ಮುಂದೆ ಇಟ್ಟು ಅರ್ಥ ಮಾಡಿಸ್ತಾ. ಕೊನೆಯದಾದಂಥ ಪ್ರಶ್ನೆ ನಿಮ್ಮ ಮುಂದೆ ಇವತ್ತು ಈ 2 ಪ್ರಶ್ನೆಗಳಿಗೆ ಉತ್ತರಿಸಲೇಬೇಕು ನೀವು. ಡಿಟರ್ಮಿನ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇನ್ ಈಚ್ ಆಫ್ ದ ಫಾಲೋಯಿಂಗ್ ಆಟಮ್ಸ್. ಲಿಥಿಯಂನಲ್ಲಿ ಎಷ್ಟಿದೆ, ಸಲ್ಫರ್ನಲ್ಲಿ ಎಷ್ಟಿದೆ, ಕಾರ್ಬನ್ನಲ್ಲಿ ಎಷ್ಟಿದೆ, ನಿಯಾನ್ನಲ್ಲಿ ಎಷ್ಟಿದೆ. ನನ್ನ 2ನೇ ಸ್ಲೈಡ್ ಪೀರಿಯಾಡಿಕ್ ಟೇಬಲ್ ನೀವು ಓಪನ್ ಮಾಡಿದ್ರೆ ಇದೆಲ್ಲದಕ್ಕೆ ಆನ್ಸರ್ ಸಿಗುತ್ತೆ. 2ನೇ ಪ್ರಶ್ನೆ, ಅರೇಂಜ್ ದ ಫಾಲೋಯಿಂಗ್ ಬಾಂಡ್ ಲೆಂತ್ಸ್ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಬಾಂಡ್ ಸ್ಟ್ರೆಂತ್. ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸ್ ಅನ್ನ ಹೇಳಿದೆ, ರಿಪಲ್ಷನ್ಸು ಡಿಸ್ಟೆನ್ಸ್ ಬಗ್ಗೆ ಮಾತಾಡಿ. ಪಿಕೋಮೀಟರ್ಸ್, ಪಿ ಎಮ್ ಅಂದರೆ ಪಿಕೋಮೀಟರ್ಸ್ನಲ್ಲಿ ಇದು 72, 149, 53, 395 ಆ ಇನ್ಕ್ರೀಸಿಂಗ್ ಆರ್ಡರ್ಲಿ ಇದನ್ನು ಸೆಟ್ ಮಾಡಿ ಅಂತ ಬರೀತಾರೆ. ಈ 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ನಂಗೆ ಕಳಿಸ್ತೀರಾ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ನಲ್ಲಿ ಸಾಕಷ್ಟು ವಿಷಯಗಳನ್ನು ನೀವು ಓದಲಿಕ್ಕಿದೆ. ಇನ್ನೊಮ್ಮೆ ಮತ್ತೊಂದು ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಖಂಡಿತ. KSTA ಮಾಡ್ತಾ ಇರ್ತಕ್ಕಂಥ ಈ ಸಹಾಯವನ್ನು ಚೆನ್ನಾಗಿ ಪಡ್ಕೊಳ್ಳಿ ಫ್ರೆಂಡ್ಸ್. ಮನಸ್ಸಿಟ್ಟು ಓದಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. Hope it was useful, sir. ಹೌದಾ, ಡಿಸ್ಟರ್ಬ್ ಆಗಿದೆಯಾ? ಓಕೆ. ಮಕ್ಕಳಿಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇವತ್ತು ಮಕ್ಕಳಿಗೆ ಭಾರಿ ಸರಳವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಹಲವು ಉದಾಹರಣೆಗಳ ಮೂಲಕ ಕೆಮಿಕಲ್ ಬಾಂಡಿಂಗ್, ಮೆಕ್ಯಾನಿಕ್ ಬಾಂಡಿಂಗ್ ಯಾವ ರೀತಿ ಸಂಪರ್ಕಿತವಾಗಿ ಬಂದ ಆಗುತ್ತೆ ಅನ್ನೋದನ್ನ ಭಾರಿ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೂ ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದ ಎಲ್ಲ ವಿದ್ಯಾರ್ಥಿಗಳು, ಸ್ಪರ್ಧಿಗಳು ಹಾಗೂ ಶಿಕ್ಷಕರನ್ನು ಕೂಡ ನನ್ನ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಹಾಗೂ ಎಂದಿನಂತೆ ನಾಳಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅಭಿಷೇಕ್ ರವರು ಆಲ್ಕೆನ್ಸ್ ಬಗ್ಗೆ ಉಪನ್ಯಾಸ ನೀಡಲಿದ್ದು, ಎಂದಿನಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಹಾಜರಾಗಬೇಕೆಂದು ನಮ್ಮ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿಯಿಂದ ತಿಳಿಸುತ್ತಿದ್ದೇನೆ. ನೋಡಿ, ಇಂದಿನ ಉಪನ್ಯಾಸ ಕಾರ್ಯಕ್ರಮದಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಡಾಕ್ಟರ್ CK ಮಂಜುನಾಥ್ ಸರ್ ಅವರು ನಿಮಗೆ ಹಲವಾರು ಬಾರಿ ಹೇಳಿದರೆ ಹಾಗೂ ನಾವು ಹೇಳ್ತಾನೆ ಇದ್ದೀವಿ, ಯಾವುದೇ ಕಾರಣಕ್ಕೂ ನೀವು ಈ ಪ್ರಶ್ನಾ ಬಂಧಾವಳಿನ ನೀವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಕೊಂಡ್ಕೊಳ್ಳೋಕ್ ಆಗಲ್ಲ. ಬೇರೆ ತರದ್ ಕೊಂಡ್ಕೊಳ್ಬಹುದು. ಈ ಒಂದು ಪ್ರಶ್ನೆ ಪತ್ರಿಕೆ ಭಾರಿ ತ್ವರಿತಗತಿಯಲ್ಲಿ ಇರ್ತಕ್ಕಂಥ ನಮ್ಮ ನುರಿತ ಸಂಪನ್ಮೂಲ ವ್ಯಕ್ತಿಗಳ ಕಡೆಯಿಂದ ತಯಾರು ಮಾಡಿರ್ತಕ್ಕಂಥ ಪ್ರಶ್ನೆ ಬಂಧಾವಳಿ. ಸೊ ತಾವುಗಳು ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡ್ಕೊಂಡೇ ಪ್ರತಿಯೊಬ್ಬರು ಕೂಡ ತಮ್ಮ ವಿಳಾಸಕ್ಕೆ ಸರಿಯಾದ ವಿಳಾಸವನ್ನು ಕೊಟ್ಟು ಪಡ್ಕೋಬೇಕಾಗಿ ನಾನು ಮತ್ತೊಮ್ಮೆ ತಿಳಿಸುತ್ತಿದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರಗಳು, ಧನ್ಯವಾದಗಳು. ಓಕೆ.